ನಾವು ಸಾಕ್ಷಾತ್ ಪರಮಾತ್ಮನ ಮುಖದಿಂದ ಹುಟ್ಟಿರುವಂತಹ ವೈದಿಕ ಬ್ರಾಹ್ಮಣರು ಎಂದು ನಾವು ಹೇಳಲಾಗುತ್ತದೆ. ಇದಕ್ಕೆ ಆಧಾರ ಪುರುಸೂಕ್ತ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಾವು ಜಾತಿ ಅಂತ ಹೇಳುವಾಗ ಏನಾಗುತ್ತೆ, ನಾವು ಬ್ರಾಹ್ಮಣರಿಂದನೇ ಹೇಳ್ಕೋಬೇಕು. ಈಗ ಸೋಕಾಲ್ ಸಮಾಜದಲ್ಲಿ ಅವರು ಪರಂಪರೆ ಇಲ್ದವರು ಕೂಡ ಬ್ರಾಹ್ಮಣತೆ ಹೇಳ್ಕೊತಾರೆ. ಋಷಿ ಪರಂಪರೆ ಕೇವಲವಾಗಿ ಋಷಿ ಪರಂಪರೆ ಇರೋರು ಮಾತ್ರ ಬ್ರಾಹ್ಮಣತೆ ಹೇಳ್ಕೊಳ್ತಾ ಇದ್ದಾರೆ. ನೀವು ಸಾಕ್ಷಾತ್ ಪರಮಾತ್ಮ ಪುರುಷನ ಮುಖದಿಂದ ಬಂದಿರುವಂತಹ ವೇದಗಳಲ್ಲಿ ನಿಮ್ಮನ್ನು ಗುರುತಿಸಿ ಹೇಳುವಂತಹ ಜಾತಿ ನಿಮ್ದು ಬ್ರಾಹ್ಮಣ ಜಾತಿ. ಅದು ವರ್ಣ ವರ್ಣವಾಗಿ ಅಲ್ಲಿ ಹೇಳಿದ್ರು ಕೂಡ ನಾವೇಕೆ ನಾವು ಇದ್ ಮಾಡ್ಬೇಕು? ಅವರು ಬ್ರಾಹ್ಮಣ ಜಾತಿ ಅಂತ ಬಳಸ್ಕೊತಾ ಇದ್ದಾರೆ. ಸೊ ಅಂದ್ರೆ ಪಬ್ಲಿಕ್ ಅಲ್ಲಿ ಇರುವಂತ ಬ್ರಾಹ್ಮಣರು. ನಾವು ನಿಜವಾದ ಅವರಿಗಿಂತ ಶ್ರೇಷ್ಠವಾದ ಬ್ರಾಹ್ಮಣರು ನಾವು. ನಾವು ಒಂದು ಜ್ಞಾನ, ವಿಜ್ಞಾನ ಎರಡನ್ನೂ ಕೂಡ ನಾವು ಅಧ್ಯಯನ ಮಾಡಿ ಸಮಾಜಕ್ಕೆ ಲೋಕ ಕಲ್ಯಾಣವಾಗಿ ಮಾಡುವಂತಹ ಕೃತಿಗಳನ್ನು ಮಾಡುತ್ತಾ ನಾವು ಬ್ರಾಹ್ಮಣ ಶಬ್ದಕ್ಕೆ ಸಂಪೂರ್ಣ ಅರ್ಹರಾಗಿರ್ತೇವೆ. ಆದ್ರೆ ನಮ್ಮವ್ರನ್ನ ಗಮನಿಸಿ ಫಸ್ಟು ನೀವು ಯಾರಂತ ಹೇಳುವಾಗ ಬ್ರಾಹ್ಮಣರು ಅಂತ ಹೇಳುವುದನ್ನ ಕಲಿಯಬೇಕಾಗ್ತದೆ. ಇನ್ನೊಂದೇನೆಂದ್ರೆ ಈಗ ಬ್ರಾಹ್ಮಣ ಆಗಲು ಅರ್ಹತೆ ಏನು? ಪ್ರತಿಯೊಬ್ಬರಿಗೂ ಕೂಡ ಬ್ರಾಹ್ಮಣನಾದವನಿಗೆ ಗೋತ್ರ, ಪ್ರವರ, ಸೂತ್ರ, ಶೇಖ ಪ್ರಧಾನವಾಗಿ ಈ 4 ಇರ್ಬೇಕಲ್ವಾ? ಈ 4 ನಮ್ಮ ನಮ್ಮ ವಿಶ್ವಕರ್ಮ ವಂಶಸ್ಥರು ಎಲ್ಲರಿಗೂ ಇದೆ. ಎಲ್ಲರಿಗೂ ಗೋತ್ರಗಳಿದಾವೆ. ಅವ್ರ ಪ್ರವರ ಇದೆ, ಸೂತ್ರ ಇದೆ. ಸೂತ್ರ ಅಂದ್ರೆ ಕೆಲವು ವೇದ ಶಾಖೆಗಳಿಗೆ ಅನುಸಾರ ಸೂತ್ರಗಳಿರ್ತವೆ. ಸೂತ್ರ ಇದೆ. ಮತ್ತೆ ಶೇಖ ಯಾವ ವೇದಕ್ಕೆ ಪಟ್ಟವರು ಅಂತ ಶಾಖೆಗಳು ಕೂಡ ಇದಾವೆ. ಇನ್ನು ಹೆಚ್ಚಾಗಿ ಕೆಲವು ಆಂಧ್ರದ ಸಾಹಿತ್ಯದ ಮೇರೆಗೆ ನೋಡಿದ್ರೆ ದಂಡ, ಕುಂಡ, ಶಾಸ್ತ್ರ ಎಲ್ಲ ಇರ್ತವೆ. ಅಂದ್ರೆ ಇಷ್ಟು ಅರ್ಹತೆಗಳಿರುವಂತಹ ಒಂದು ವರ್ಗ, ಶ್ರೇಷ್ಠವಾದ ಬ್ರಾಹ್ಮಣ ವರ್ಗ ವಿಶ್ವಕರ್ಮ ವಂಶಸ್ಥರೇ ಆಗಿದ್ದಾರೆ. ಬಾಕಿ ಇರೋರು ಅವರು ಬ್ರಾಹ್ಮಣರು ಹೇಗಾಗಿದ್ದಾರೆ ಅಂದ್ರೆ ಅದು ಕೂಡ ಹಿಂದೆ ತುಂಬಾ ವಿಡಿಯೋಗಳಲ್ಲಿ ಹೇಳ್ತೇನೆ. ಈ ವಿಡಿಯೋ ಹೇಳ್ಬೇಕಾಗುತ್ತೆ, ಹೇಳ್ತೇನೆ. ಏನಂದ್ರೆ ಅವರು ಸೋ ಬ್ರಾಹ್ಮಣ್ಸ್ ಯಾರಿದ್ದಾರೋ ಅವರು ಒಂದು ಶ್ಲೋಕ ಹೇಳ್ತಾರೆ. ಅದು ಮನುಸ್ಮೃತಿಯಲ್ಲಿ ಬರುವಂತಹ ಶ್ಲೋಕ. ಜನ್ಮನ ಜಾಯತೆ ಶೂದ್ರಃ ಕರ್ಮಣ ಜಾಯತೆ ದ್ವಿಜಃ ವೇದ ಪಾಠಂತ ವಿಪ್ರಾಣಾಂ ಬ್ರಹ್ಮಜ್ಞಾನದ ಬ್ರಾಹ್ಮಣಃ ಎಂದು ಶ್ಲೋಕ ಹೇಳ್ತಾರೆ. ಆ ಶ್ಲೋಕದ ಪ್ರಕಾರ ನಾವು ಬ್ರಾಹ್ಮಣರಾಗಿದ್ದೇವೆ ಅಂತಾರೆ. ಅದು ತುಂಬಾ ಸುಳ್ಳು, ದೊಡ್ಡ ಸುಳ್ಳದು. ಹೇಗಂದ್ರೆ ಹೇಗಂದ್ರೆ ಅದು ಜನ್ಮನ ಜಾಯತೆ ಶೂದ್ರಃ ಅಂದ್ರೆ ಹುಟ್ಟುವಾಗ ಎಲ್ಲರೂ ಶೂದ್ರರಂತೆ. ಕರ್ಮಣ ಜಾಯತೆ ದ್ವಿಜಃ ಅಂದ್ರೆ ಉಪನಯನ ಕರ್ಮ ಮಾಡಿಕೊಂಡು ದ್ವಿಜರಾಗ್ತಾರೆ. ದ್ವಿಜರಂದ್ರೆ 2ನೇ ಜನ್ಮ ಪಡಿತಾರಂತೆ. ವೇದ ಪಾಠ ಅಂತ ವಿಪ್ರಾಣ ಆ ಯಜ್ಞೋಪವೀತ ಧರಿಸಿ ಉಪನಯನ ಮಾಡ್ಕೊಂಡು ಯಜ್ಞೋಪವೀತ ಧರಿಸ್ತಾರಲ್ವಾ, ಅವರಲ್ಲಿ ಯಾರು ವೇದ ಪಾಠವನ್ನು ಕಲಿತಾರೋ ಅವರು ವಿಪ್ರರಂತೆ. ಆಮೇಲೆ ಆ ವೇದ ಪಾಠ ಕಲಿತವರಲ್ಲಿ ಯಾರು ಬ್ರಹ್ಮಜ್ಞಾನ ಪಡ್ಕೊಂಡಿರ್ತಾರೋ ಅವರೇ ಬ್ರಾಹ್ಮಣರು ಅಂತ ಆ ಶ್ಲೋಕದ ಅರ್ಥ. ನೋಡ್ರಿ, ನಾನು ಚಾಲೆಂಜ್ ಮಾಡ್ತೀನಿ. ಈಗಿರೋ ಸೋಕಾಲ್ಡ್ ಪಂಡಿತರಾಗ್ಲಿ, ಸೋಕಾಲ್ಡ್ ಪ್ರವಚನಕಾರರಾಗ್ಲಿ, ಇಷ್ಟು ಜನ ಮಾರ್ಕೆಟ್ ಅಲ್ಲಿ ಇದಾರೆ ನಾವು ಬ್ರಾಹ್ಮಣರು ಶ್ರೇಷ್ಠರಂತ, ಅವ್ರು ಯಾರು ಬ್ರಾಹ್ಮಣರಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಹೇಗಂದ್ರೆ ಅವ್ರು ಯಾರಿಗೂ ಕೂಡ ಬ್ರಹ್ಮಜ್ಞಾನ ಇಲ್ಲ. ಬ್ರಹ್ಮ ಅಂದ್ರೆ ಅರ್ಥ ಏನು? ನಮ್ಮ ವೈದಿಕ ನಿಘಂಟುಗಳಲ್ಲಿ ಬ್ರಹ್ಮದ ಪದಕ್ಕೆ 3 ಅರ್ಥಗಳು ಸಿಗುತ್ತೆ. ಒಂದು ಶ್ರೇಷ್ಠವಾದದ್ದು, ಶ್ರೇಷ್ಠ. 2ನೇದು ಜ್ಯೇಷ್ಠ, 3ನೇದು ಮಂತ್ರ ಅಂತ. ಶ್ರೇಷ್ಠ ಅಂದ್ರೆ ಅವರವ್ರು ನಂಬಿಕೊಂಡ ದೇವತೆಗಳೇ ಶ್ರೇಷ್ಠ ಅಂತ ಇರುವಂತಹ ಮನೋಭಾವನೆ ಕೆಲವರಿಗೆ ಇರ್ತದೆ. ಪರಮಾತ್ಮ ಈಗ ಪುರಾಣಗಳಲ್ಲಾಗ್ಲಿ, ವೇದಗಳಲ್ಲಾಗ್ಲಿ ಜ್ಯೇಷ್ಠ ಗುಣಗಳಿರುವಂತಹ, ಜ್ಯೇಷ್ಠತ್ವ ಇರುವಂತಹ ದೇವರು ಯಾರು ಅಂದಾಗ ನಾವೆಲ್ಲ ಪರಿಶೋಧನೆ ಮಾಡಿ ನೋಡಿದ್ರೆ ವಿಶ್ವಕರ್ಮ ಒಬ್ಬರೇ ಕಾಣ್ತಾರೆ. ಯಾಕಂದ್ರೆ ಸೃಷ್ಟಿಗೆ ಮೊದಲು ಯಾವ ದೇವತೆನೂ ಇಲ್ಲ, ಯಾವ ಸೃಷ್ಟಿನೂ ಇಲ್ಲ. ಆಗಿರೋರು ವಿಶ್ವಕರ್ಮ ಒಬ್ಬರೇ. ನ ಭೂಮಿಂ ನ ಜಲಂ ಚೈವ ನ ತೇಜೋ ನ ಚ ವಾಯಃ ಸರ್ವಸೂರ್ಯ ನಿರಾಲಂಬೋ ವಿಶ್ವಕರ್ಮ. ಆ ಸಂದರ್ಭದಲ್ಲಿ ಪರಮಾತ್ಮ ಶ್ರೀ ವಿಶ್ವಕರ್ಮನೇ ಇರ್ತಾನೆ ಅನ್ನೋ ಮಂತ್ರ ನಮ್ಮ ಮೂಲಸ್ತಂಭ ಪುರಾಣದಲ್ಲಿ ಬರುತ್ತದೆ. ಅಂದ್ರೆ ಯಾರು ಯಾವ ಸೃಷ್ಟಿ ಏನು ಇಲ್ಲದಿದ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಇಲ್ಲದೆ ಇದ್ದಾಗ ಇರುವಂತ ಭಗವಂತರು ಯಾರು? ವಿಶ್ವಕರ್ಮ. ಅಂದ್ರೆ ಜ್ಯೇಷ್ಠರಲ್ವಾ ಅವರೇ ಶ್ರೇಷ್ಠ. ಮತ್ತೆ ಶ್ರೇಷ್ಠ ಅಂತ ಅರ್ಥ ಏನಂದ್ರೆ ಉತ್ತಮವಾದದ್ದು, ಶ್ರೇಷ್ಠವಾದದ್ದು. ಅಂದ್ರೆ ಆ ಶ್ರೇಷ್ಠತ್ವದ ಯಾರಿಗೂ ಇರುತ್ತೋ ಅವ್ರಿಗೆ ಯಾವುದು ಲೋಪ ಇರೋದಿಲ್ಲ. ಅಂತವರನ್ನ ಯಾರು ಅಂತ ನೋಡಿದಾಗ ಪುರಾಣ ಸಾಹಿತ್ಯದಲ್ಲಿ ಎಲ್ಲ ದೇವತೆಗಳಿಗೂ ಒಂದೊಂದು
ಲೋಪಗಳಿರ್ತವೆ. ಎಲ್ಲ ಶಾಪಗ್ರಸ್ತರಂತೆ ಕಾಣಿಸುತ್ತೆ. ಮಹಾವಿಷ್ಣು ಶಾಪಗ್ರಸ್ತನೇ, ಶಿವನು ಶಾಪಗ್ರಸ್ತನೇ, ಬ್ರಹ್ಮ ಶಾಪಗ್ರಸ್ತನೇ. ಒಂದೊಂದು ಪುರಾಣದಲ್ಲೂ ಒಬ್ಬೊಬ್ರು ಎಲ್ಲರೂ ಶಾಪಗ್ರಸ್ತರಾಗಿದ್ದಾರೆ. ಅಂದ್ರೆ ಇದರಲ್ಲಿ ಶ್ರೇಷ್ಠತ್ವ ಪಡೆಯೋಕೆ ಯಾವ ದೇವತೆಗೂ ಅರ್ಹತೆ ಇಲ್ಲ. ಶ್ರೇಷ್ಠತ್ವ ಪಡೆದಿದ್ದ್ಯಾರು? ಶ್ರೇಷ್ಠತ್ವ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠರು ಭಗವಾನ್ ವಿಶ್ವಕರ್ಮರೇ. ನೋಡಿ, ಜ್ಯೇಷ್ಠತ್ವ ಇರೋದು ವಿಶ್ವಕರ್ಮನಿಗೆ, ಶ್ರೇಷ್ಠತ್ವ ಇರೋದು ಈ ವಿಶ್ವಕರ್ಮನಿಗೆ. ನಂತರ ಮಂತ್ರ ಎಂಬ ಶಬ್ದ ಇದೆ. ಮಂತ್ರ ಅಂದ್ರೆ ಏನು? ಮಂತ್ರಕ್ಕೆ ಅಧಿಪತಿ ಯಾರು? ಎಲ್ಲ ಮಂತ್ರಗಳ ಅಧಿಪತಿ ಯಾರು ಅಂದ್ರೆ, ವೇದ ಮಂತ್ರಗಳೆಲ್ಲ ಕೂಡ ಪುರುಷನ ಮುಖದಿಂದ ಉತ್ಪನ್ನಗೊಂಡಿದ್ದಾವೆ ಎಂಬುದು ಉಪದೇಶಿಸಲ್ಪಟ್ಟಿದೆ. ಯಾರಿಗೆ? ದ್ರಷ್ಟಾರ ಮಾಡಿಕೊಂಡಿರುವಂತಹ ಋಷಿಗಳಿಗೆ. ಆದ್ರಿಂದ ಮಂತ್ರಗಳ ಅಧಿಪತಿ ವಿಶ್ವಕರ್ಮನ ಆಗಿರ್ತಾನೆ. ಯಾಕಂದ್ರೆ ವಿಶ್ವಕರ್ಮ ಪರಮಾತ್ಮ ಆಗಿರೋದ್ರಿಂದ ಎಲ್ಲ ಕೂಡ ವಿಶ್ವಕರ್ಮ ಮುಖದಿಂದ ಎಲ್ಲ ಮಂತ್ರಗಳು ಉತ್ಪನ್ನವಾಗಿದೆ ಅಂತೆ ಉಪದೇಶಿಸಲ್ಪಟ್ಟಿದೆ ಅಂತ ಹೇಳ್ಬಹುದು. ಇನ್ನೊಂದು ಬ್ರಹ್ಮ, ಈ ಮಂತ್ರಕ್ಕೆ ಇನ್ನೊಂದು ಪದ ಬ್ರಹ್ಮ ಕೂಡ ಒಂದು ಅರ್ಥ ಆಗ್ತದೆ. ಈ ಮಂತ್ರಗಳಿಗೆ ಅಧಿಪತಿ ಬ್ರಹ್ಮಣಸ್ಪತಿ. ಆ ಬ್ರಹ್ಮಣಸ್ಪತಿ ಕೂಡ ವಿಶ್ವಕರ್ಮನೇ. ಆದ್ರಿಂದ ಜ್ಯೇಷ್ಠ, ಶ್ರೇಷ್ಠ, ಬ್ರಹ್ಮಣಸ್ಪತಿ ಈ 3 ಪದಗಳು ಕೂಡ ವಿಶ್ವಕರ್ಮಗೆ ಸೂಟಬಲ್ ಆಗ್ತವೆ. ಆದ್ರಿಂದ ನಾವು ವಿಶ್ವಕರ್ಮ ಮುಖದಿಂದ ನಾವು ಹುಟ್ಟಿದ್ದೇವೆ, ಉತ್ಪನ್ನರಾಗಿದ್ದೇವೆ. ಆದ್ರಿಂದ ನಾವಂದ್ರೆ ನೇರವಾಗಿ ನಾವಲ್ಲ, ನಮ್ಮ ಮೂಲ ಪುರುಷರು ಸಾನಗ ಸನಾತನ ಅಹಪೂರ್ಣ ಪ್ರತ್ನ ಸುಪರ್ಣಾದಿ ಋಷಿಗಳು ಹುಟ್ಟಿದ್ದಾರೆ. ಅವರಿಗೆ ನಾವು ಹುಟ್ಟಿದ್ದೇವೆ. ನಮ್ಮ ಪರಂಪರ ಹೀಗೆ ದೇವತಾ ಪರಂಪರಾಗಿ ನಮಗೆ ವೇದ ಸಾಹಿತ್ಯ ಮತ್ತು ಶಿಲ್ಪ ಸಾಹಿತ್ಯದ ಪ್ರಕಾರ ನಮ್ಗೆ ಕಂಡು ಬರುತ್ತೆ. ಆದ್ರಿಂದ ನಾವೇ ನಿಜವಾದ ಶ್ರೇಷ್ಠವಾದ ಬ್ರಾಹ್ಮಣರು ಅಂತ ನಾವು ವೇದ ಪ್ರಮಾಣ ಪ್ರಕಾರ ನಾವು ಧೈರ್ಯವಾಗಿ ಹೇಳಿಕೊಳ್ಳುತ್ತಾ ಪ್ರಚಾರ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರಚಾರ ಯಾಕೆ ಮಾಡ್ಬೇಕಂದ್ರೆ, ಜನಗಳಲ್ಲಿ ಈ ವಿಚಾರ ಗೊತ್ತಿಲ್ಲ, ಈ ರಹಸ್ಯಗಳು ಗೊತ್ತಿಲ್ಲ. ಆದ್ರಿಂದ ಕೆಲವು ಪ್ರಾಂತಗಳಲ್ಲಿ ವಿಶ್ವಕರ್ಮರು ಶೂದ್ರರಂತ ಭಾವನೆ ಮಾಡಿಕೊಂಡು ಅಲ್ಲಿ ಮರ್ಯಾದೆ ಕೊಡ್ತಾ ಇಲ್ಲ. ಅಲ್ಲಿ ಕೊಡುವಂತಹ ಆ ಪ್ರಾಂತದ ಸ್ವಾಮೀಜಿಗಳು ಅದನ್ನ ಕಾಳಜಿ ತಗೊಂಡು ಅವ್ರಿಗೆಲ್ಲರಿಗೂ ಮನಮುಟ್ಟುವಂತಹ ಭಾಷಣಗಳನ್ನು ಮಾಡಿ ಅವರಿಗೆ ಪರಿವರ್ತನೆ ಮಾಡಬೇಕಾಗಿರುವ ಅವಶ್ಯಕತೆ ತುಂಬಾ ಇದೆ ಈಗಿನ ಕಾಲದಲ್ಲಿ. ಯಾಕಂದ್ರೆ ನಮ್ಮ ಬಗ್ಗೆ ಅಪಪ್ರಚಾರ ಬಹಳಷ್ಟು ಜಾಸ್ತಿ ಮಾಡಿದ್ದಾರೆ. ಇವರು ಬ್ರಾಹ್ಮಣರಲ್ಲ, ಶೂದ್ರರು ಅಂತ ಪ್ರತಿಯೊಂದು ಒಂದು ಸಣ್ಣ ವೇದಿಕೆ ಸಿಕ್ಕಿದ್ರು, ಡಿಬೇಟಿಂಗ್ ಸಿಕ್ಕಿದ್ರು, ಧಾರ್ಮಿಕ ಉಪನ್ಯಾಸಗಳಲ್ಲಿ ಕೂಡ ನಮ್ಮ ಬಗ್ಗೆ ಹೀಯಾಳಿಸುವ ಉಪನ್ಯಾಸಗಳು ಜಾಸ್ತಿ ಮಾಡ್ತಾರೆ. ಅವರು ಬ್ರಾಹ್ಮಣರಲ್ಲ ಅಂತ ಹೇಳೋದೇ ಅವ್ರ ಮುಖ್ಯ ಕೆಲಸವಾಗಿ ಕಾಣ್ತದೆ. ಆದ್ರಿಂದ ನಮ್ಮ ಬಗ್ಗೆ ನಾವು ಪ್ರಚಾರ ಮಾಡ್ಕೋಬೇಕಾಗುತ್ತೆ. ಇತರರ ಬಗ್ಗೆ ತೆಗಳೋದು ಬೇಡಿ. ನಮ್ಮ ಬಗ್ಗೆ ನಾವು ಪ್ರಚಾರ ಮಾಡೋಣ. ನಾವೇ ಬ್ರಾಹ್ಮಣರು, ನಾವೇ ಶ್ರೇಷ್ಠರು. ಇದಕ್ಕೆ ಆಧಾರಗಳು ಈ ತರ ಇದ್ದಾವೆ. ಇನ್ನೂ ಇದ್ದಾವೆ. ಬೃಹಸ್ಪತಿ ನಮ್ಮವರೇ, ವಿಶ್ವರೂಪಾಚಾರ್ಯರು ನಮ್ಮವರೇ. ಎಲ್ಲಾ ಸಕಲ ದೇವತೆಗಳು ಕೂಡ ವಿಶ್ವಕರ್ಮ ಸೃಷ್ಟಿ ಆಗಿದೆ. ಬೃಹಸ್ಪತಿ, ವಿಶ್ವರೂಪಾಚಾರ್ಯ, ತ್ವಷ್ಟ ವಿಶ್ವಕರ್ಮ ಇವರೆಲ್ಲ ಯಾಕಂದ್ರೆ ಅವ್ರು ಶಿಲ್ಪರ್ಸಿಗಳಾಗಿದೆ. ಅಂಗಿರಸರು ಕೂಡ ಶಿಲ್ಪರ್ಸಿಗಳಾಗಿದ್ದಾರೆ. ಆ ಶಿಲ್ಪ ನಮ್ಗೆ ಲಿಂಕ್ ಆಗ್ತದೆ. ಆದ್ರಿಂದ ನಾವು ಬ್ರಾಹ್ಮಣರು ಅಂತ ಹೇಳ್ಕೋಬಹುದು. ಈ ರೀತಿ ನಾವಾಗಿದ್ದೇವೆ. ಅದಕ್ಕೆ ನಮ್ಗೆ ಜನ್ಯವಾರ ಅಂದ್ರೆ ಯಜ್ಞೋಪವೀತವನ್ನು ಧರಿಸುವ ಹಕ್ಕು ನಮ್ಗಿರುತ್ತೆ. ಮತ್ತೆ ಯಜ್ಞೋಪವೀತವ ಹೇಗೆ ಹುಟ್ಕೊಂತು? ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಗುರುಗಳು ಹೇಳಿದಂತೆ, ನಮ್ಮ ಗುರುಗಳು ಡಾಕ್ಟರ್ ಚಂದ್ರಪಾಟಿ ನಾಗವರ ಪ್ರಸಾದ ರಾವ್ ಅವರು ಹಿಂದೆ ಹೇಳಿದಂತೆ, ಅವರು ಎಲ್ಲಾ ಸಂಸ್ಕೃತ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಾ ಕೊನೆಗೆ ಪೂರಿಯಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಅವರು. ಅವರ ಸಬ್ಜೆಕ್ಟೇ ವೇದಾಂತ. ಆದ್ರಿಂದ ಅವರು ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ಅಧ್ಯಯನ ಮಾಡಿ ದರ್ಶನ ಮಾಡಿಕೊಂಡಿದ್ದು ವಿಶ್ವಕರ್ಮನ ಒಬ್ಬನಿಗೆ ಮಾತ್ರ. ಅವರು ವಿಶ್ವಕರ್ಮನ ಬಿಟ್ಟು ಬೇರೆಯವ್ರಿಗೆ ತಲೆಬಾಗಲ್ಲ, ನಮಸ್ಕಾರ ಮಾಡೋದಿಲ್ಲ ಅವರು. ಅಂತದ್ದು ಅವರು ಒಂದು ಯಜ್ಞೋಪವೀತ ಹುಟ್ಟಿದ ಬಗ್ಗೆ ನಮಗೆ ಒಂದು ಪಾಠದಲ್ಲಿ ಹೇಳಿದ್ದಾರೆ. ಏನಂದ್ರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು ತುಂಬಾ ಆ ಅದ್ಭುತವಾಗಿರುತ್ತೆ. ಅದು ಒಂದ್ಸತಿ ಜ್ಞಾನಾನಂದರು ಕೂಡ ನನಗೆ ಹೇಳಿದ ನೆನಪಿದೆ, ಕ್ಲಾಸಲ್ಲಿ ಹೇಳಿದ್ದಾರೆ. ಅದು ಇದು ತುಂಬಾ ಸಾಮ್ಯವಾಗಿದೆ. ಕರೆಕ್ಟ್ ಹೋಲಿಕೆಗಳಿರ್ತವೆ. ನೋಡಿ ಹೇಳ್ತೀನಿ. ಒಂದು ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಹೆಂಗೆ ಇರುತ್ತಂದ್ರೆ, ನಮ್ಮ ಗುರುಕುಲಗಳು ಒಂದು ಕಡೆ ಶಿಲ್ಪಶಾಸ್ತ್ರ ಬೋಧಿಸುವ ಪಾಠಶಾಲೆ ಇರ್ತದೆ. ಇನ್ನೊಂದು ಕಡೆ ಯಜ್ಞವಾಟಿಕೆ ಇರುತ್ತೆ. ಇನ್ನೊಂದು ಕಡೆ ಶಿಲ್ಪಗಳು ಪ್ರಾಕ್ಟಿಕಲ್ ಮಾಡುವಂತಹ ಶಾಲೆಗಳು ಇರ್ತವೆ. 3 ಒಟ್ಟಿಗೆ ಇರ್ತವೆ. ಅಂದ್ರೆ ಆ ವೇದ ವಿದ್ಯಾರ್ಥಿಗಳಿಗೆ ಶಿಲ್ಪವೂ ಕಲಿಯಬೇಕು,
ಮತ್ತು ವೇದವೂ ಕಲಿಯಬೇಕು, ಶಿಲ್ಪವು ಶಿಲ್ಪಶಾಸ್ತ್ರವೂ ಕಲಿಯಬೇಕಾಗ್ತದೆ. ಇಷ್ಟು ಒಂದೇ ಕಡೆ ಶಿಕ್ಷಣ ಕೊಡ್ಲಾಗ್ತದೆ. ಅದು ಶಿಲ್ಪ ಗುರುಕುಲ ಸಿಸ್ಟಮ್. ಕೆಲವು ಪ್ರಾತಃ ಕಾಲ ಎದ್ದು ಕಾಲಕೃತಿಗಳು ತೀರಿಸಿಕೊಂಡು ಆಮೇಲೆ ಸ್ನಾನ ಸ್ನಾನ ಮಾಡಿ, ಸಂಧ್ಯಾ ವಂದನ ಮಾಡಿ, ಆಮೇಲೆ ವೇದ ಪಾಠ ಇರುತ್ತೆ. ವೇದ ಪಾಠ ನಂತರ ಶಿಲ್ಪಶಾಸ್ತ್ರವನ್ನು ಬೋಧಿಸಿ, ಆಮೇಲೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ. ಅವ್ರ ಸಿಲೆಬಸ್ ಪ್ರಕಾರ ಈ ರೀತಿ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇವರು ಆ ಗುರುಕುಲಕ್ಕೆ ಒಂದು ಕಲ್ಲು ಅಥವಾ ಮರ ತರಬೇಕಾದ್ರೆ ಆ ನಿರ್ಜನ ಕಾಡು ಪ್ರದೇಶಕ್ಕೆ ಹೋಗ್ಬೇಕಾಗುತ್ತೆ. ಎಲ್ಲೋ ನದಿಯ ಕಾಡುಗಳಿಗೆ ಹೋಗಿ ಅವನ್ನ ಸಂಗ್ರಹಿಸಿ ತರಬೇಕಾಗುತ್ತೆ. ಈಗ ಆ ಕಾಲದಲ್ಲಿ ತುಂಬಾ ಕಷ್ಟದ ಕೆಲಸ. ಯಾಕಂದ್ರೆ ಯಾವುದು ವಾಹನಗಳು ಇರೋದಿಲ್ಲ. ಎಲ್ಲ ನಡ್ಕೊಂಡು ಹೋಗ್ಬೇಕು. ದಟ್ಟವಾದ ಕಾಡು, ಅರಣ್ಯ ಪ್ರದೇಶ. ಅಲ್ಲಿ ಕ್ರೂರ ಮೃಗಗಳು ಹೆಚ್ಚಾಗಿರ್ತವೆ. ಆ ಹೆಚ್ಚಾಗಿರುವಂತಹ ಆ ಮೃಗಗಳು ಅಂದ್ರೆ ಒಬ್ಬೊಬ್ರು ಹೋಗಕ್ಕಾಗಲ್ಲ. ಒಂದು ಗ್ರೂಪ್ ಆಗಿ ಗುರುಗಳು, ಶಿಷ್ಯಂದಿರು ಎಲ್ಲ ಒಂದು ಗ್ರೂಪ್ ಆಗಿ ಅದು ಮಂತ್ರಗಳು ಹೇಳುತ್ತಾ ಅಥವಾ ಸಂಗೀತವನ್ನು ಹಾಡುತ್ತಾ, ವಾದ್ಯಗಳು ಬಾರಿಸುತ್ತಾ ಹೋಗ್ತಾ ಇರ್ತಾರೆ. ಮಂಗಳವಾದ್ಯಗಳೊಂದಿಗೆ ಹೋಗ್ತಾರೆ. ಯಾಕಂದ್ರೆ ಆ ಧ್ವನಿಗಳನ್ನ ಕೇಳಿ ಆ ಕ್ರೂರ ಮೃಗಗಳು, ಆ ಪ್ರಾಣಿಗಳು ದೂರ ಹೋಗ್ಬೇಕು ಒಂದು ಉದ್ದೇಶ. ಮತ್ತೆ ಅವರು ಮಾಡೋ ಕೆಲಸ ದೇವತೆಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಆದ್ರಿಂದ ಮಂಗಲ ವಾದ್ಯಗಳು ವೇದಘೋಷದಿಂದ ಹೋಗ್ತಾ ಇರ್ತಾರೆ. ಇದು ಎರಡಕ್ಕೂ ಉಪಯೋಗ ಆಗುತ್ತೆ. ಈ ರೀತಿ ಹೋಗ್ತಾ ಇದ್ದಾಗ ಅಲ್ಲಿ ಅಳತೆ ಮಾಡ್ಲಿಕ್ಕೆ ಒಂದು ಸೂತ್ರವನ್ನು ಅವರು ಗಂಟೆಗಳು ಹಾಕೊಂಡು ಈ ಗಂಟಿಂದ ಈ ಗಂಟೆಗೆ 1 ತಾಳ, ಆ ಗಂಟಿಂದ ಆ ಗಂಟೆಗೆ 2 ತಾಳ, ಅದರಲ್ಲಿ ಯಾವಾಗಲು ಈ ರೀತಿ ಎಲ್ಲ ಅಂಗುಳಗಳು, ಯಾವಾಗಲು ನಿರ್ಣಯ ಮಾಡ್ಕೊಂಡು ಆ ಸೂತ್ರಕ್ಕೆ ಇಟ್ಟಿರ್ತಾರೆ. ಅದು ಅದೇ ಬ್ರಹ್ಮಗಂಟುಗಳ ತರ ಇರ್ತವೆ. ಅದು ಏನಾಗುತ್ತೆ ಇವತ್ತು ದಿನ ಎಲ್ಲಾ ಸೂತ್ರಗಳು ಹಾಕಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಮಾರನೇ ದಿವಸ ಕೂಡ ಮತ್ತೆ ಅದು ಹೋಗ್ತಾರೆ. ಹೋಗುವಾಗ ಈ ಯಾರಿಗೋ ಅವರ ಶಿಷ್ಯಂದಿರು ಕೊಟ್ಟಿದ್ದಾಗ ಆ ಸೂತ್ರ, ಆಗ "ಅಯ್ಯೋ ಗುರುಗಳೇ ನಾನು ಮರ್ತು ಬಿಟ್ಟಿದ್ದೀನಿ. ನಾನು ಸೂತ್ರ ಆಶ್ರಮದಲ್ಲೇ ಬಿಟ್ಟಿದ್ದೀನಿ." ಹೀಗೆ ಹೇಗೆ ಅಂದ್ರೆ ಏನು ಒಬ್ರಿಗೆ ಕರ್ಸಕ್ಕಾಗಲ್ಲ. ತುಂಬಾ ದೂರ ಹೋಗಿರ್ತಾರೆ. ಬರುವಾಗ ಅವ್ರು ತಿರುಗಿ ವಾಪಸ್ ಬರ್ತಾರಂದ್ರೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಯಾವ್ದೋ ಕ್ರೂರ ಮೃಗ ಅಟ್ಯಾಕ್ ಮಾಡಿ ತಿಂದ್ಬಿಡ್ತದೆ. ಆದ್ರಿಂದ ಅವ್ರಿಗೆ ತುಂಬಾ ಸಮಯ ವೇಸ್ಟ್ ಆಗ್ತಾ ಇತ್ತು. ಮತ್ತೆ ಇದರಿಂದ ಸ್ವಲ್ಪ ತಲೆನೋವು ಕೆಲಸ ಆಗ್ತಿತ್ತು. ಆವಾಗ ಆ ಕಾಲದ ಗುರುಗಳು ಏನ್ ಮಾಡಿದ್ದಾರೆ, ಈ ಸೂತ್ರ ಈಗ ಮರ್ತು ಬಂದ್ಬಿಟ್ರೆ ತುಂಬಾ ನಮ್ಗೆ ಸಮಯ ವೇಸ್ಟ್ ಹಾಳಾಗ್ತದೆ. ಆದ್ರಿಂದ ಯಾವ ಕಾಲಕ್ಕೂ ಯಾವುದೇ ಅವಸ್ಥೆಯಲ್ಲಿ ಸೂತ್ರ ತೆಗೆಯಂಗಿಲ್ಲ ಅನ್ನೋ ನೇಮಕ್ಕೆ ಒಂದು ನಿಯಮವನ್ನು ಕಟ್ಟುಪಾಡು ಮಾಡಿ, ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೆಸರು ನಾಮಕರಣ ಮಾಡಿ, ಅದಕ್ಕೆ ಈ ಗಂಟುಗಳು ಹಾಕಿ ಅವ್ರ ಮೈಗೆ ಪವಿತ್ರ ಗಂಟು ಹಾಕಿ ಫಿಕ್ಸ್ ಮಾಡ್ಬಿಡ್ತಾರೆ. ಅದಕ್ಕೆ ಒಂದು ಕೆಲವು ವಿಧಿವಿಧಾನಗಳು ರಚನೆ ಮಾಡ್ತಾರೆ. ಆವಾಗ ಹುಟ್ಕೊಂಡು ಬಂದಿದ್ದೇ ಈ ಉಪನಯನ. ಅದು ಯಾವುದೇ ಕಾಲಕ್ಕೆ ಅದು ತೆಗೆಯಬಾರದು ಅಂತ ಒಂದು ಉದ್ದೇಶ. ಅಂದ್ರೆ ಈ ಈ ಸೂತ್ರ ಎಲ್ಲರೂ ಕೂಡ ಹಾಕ್ಬೇಕಾಗಿಲ್ಲ. ಸೂತ್ರಧಾರರು ಇರ್ತಾರೆ. ಯಾರು ಸೂತ್ರವನ್ನು ಹಿಡ್ಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತಾರೋ ಅವರೇ ಸೂತ್ರಧಾರರು. ಅಂದ್ರೆ ಒಬ್ಬ ಸ್ಥಪತಿಯಾದವನಿಗೆ ಒಬ್ಬ ಸೂತ್ರಧಾರ, ತಕ್ಷಕ, ವರ್ಧಕ 3 ಜನ ಇರ್ತಾರೆ. ಸೂತ್ರಧಾರ ಯಾವಾಗಲೂ ಸೂತ್ರ ಹಿಡ್ಕೊಂಡು ಅಳತೆ ಮಾಡೋದು, ಮಾರ್ಕಿಂಗ್ ಮಾಡೋದು ಇದೇ ಅವ್ರ ಕೆಲಸ. ತಕ್ಷಕ ಅಂದ್ರೆ ಶಿಲ್ಪಿ. ಇವರು ತೋರಿಸಿದಾಗ ಯಾವುದೋ ಒಂದು ಇದು ಕೆತ್ತಿ ಅಂದ್ರೆ ಕೆತ್ತಿ ಕೊಡ್ತಾ ಇರ್ತಾರೆ. ಅವ್ರು ತಕ್ಷಕರು, ಶಿಲ್ಪಿಗಳಾಗಿರ್ತಾರೆ. ವರ್ಧಕ ಅಂದ್ರೆ ಎಲ್ಲ ಡ್ರಾಯಿಂಗ್ ಮಾಡೋದು, ಡಿವೈಡ್ ಮಾಡೋದು, ಇಂಥವೆಲ್ಲ ಈ ಲೆಕ್ಕಾಚಾರ ನೋಡ್ಕೊಳ್ಳೋದು ವರ್ಧಕನು ಮಾಡ್ತಾನೆ. ಈ 3 ಕೆಲಸಗಳು ಸ್ಥಪತಿ ಗೊತ್ತಿರುತ್ತೆ. ಆದ್ರೆ ಇವ್ರನ್ನ ನೇಮಿಸಿ ಈ 3 ಜನನ್ನು ಅವ್ರನ್ನ ಮೇಂಟೈನ್ ಮಾಡುತ್ತಾ ಅವರು ಆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರಿಂದ ಸೂತ್ರ ಹಿಡ್ಕೊಂಡಿರೋವನ್ನ ಸೂತ್ರ ಯಾರು ಅದ್ರ ಕಾಳಜಿ ತಗೊಳ್ದಿರ್ತಾರೋ ಅವ್ರು ಮಾತ್ರ ಸೂತ್ರಧಾರರಾಗಿರ್ತಾರೆ. ಆ ಕಾಲಕ್ಕೆ ಅವ್ರಿಗೆ ಯಜ್ಞೋಪವೀತ ಇತ್ತು. ನಂತರ ಏನಾಗಿತ್ತು, ಆ ಯಜ್ಞೋಪವೀತ ನೋಡಕ್ ಚೆನ್ನಾಗಿದೆ, ಅವ್ರೇನೋ ವಿಶಿಷ್ಟವಾಗಿ ಕಾಣ್ತಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ನಮ್ಮವರು ಹಾಕುವಾಗ ಅನ್ಯ ಋಷಿ ಪರಂಪರೆ ಇರುವಂತಹ ಬ್ರಾಹ್ಮಣರು ಕೂಡ ಅವರು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಆ ಸೂತ್ರದ ಉಪಯೋಗ ನಮ್ಮವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಅದು ಉಪಯೋಗನೇ ಇಲ್ಲ. ಆದ್ರಿಂದ ಅವ್ರೇನ್ ಮಾಡಿದಾರೆ ಅಂದ್ರೆ, ಇವರು ಇದೇನೋ ಶ್ರೇಷ್ಠವಾದ ಕಾಣ್ತಾ ಇದ್ದಾರೆ. ಅವಾಗ ಶ್ರೇಷ್ಠರು ನಾವೇ ತಾನೇ. ಶ್ರೇಷ್ಠರಂದ್ರೆ ವಿಶ್ವಕರ್ಮ ವಂಶಕ್ಕೆ ಶ್ರೇಷ್ಠರು. ಇವರು ವೇಷಧಾರಣ ಆಗಲಿ, ಇವರು ಭೂಷಣಗಳಾಗ್ಲಿ, ಇವರ ಅಲಂಕಾರ ಆಗಲಿ, ಇದೆಲ್ಲ ಜನಗಳಲ್ಲಿ ಒಂದು ಶ್ರೇಷ್ಠತ್ವ, ಗುರುತ್ವ, ಒಂದು ಉತ್ತಮವಾದ ಆಚರಣೆ ಇವೆಲ್ಲ ಕಾಣ್ತಾ ಇರ್ತವೆ. ಅದಕ್ಕೆ ನಮ್ಮನ್ನು ನೋಡಿ ಅವರು ಅನುಕರಣ ಮಾಡ್ಕೊಂಡಿದ್ದಾರೆ. ಸಂಸ್ಕೃತ ಅನುಕರಣ ಅಂತಾರಲ್ವಾ? ಅದು ನಮ್ಮ ನಮ್ಮ
ನಾಗರಿಕತೆ ನಮ್ಮ ಅಲಂಕಾರ ನೋಡ್ಬಿಟ್ಟು ಅವರ ಅನುಕರಣೆ ಮಾಡ್ಕೊಂಡಿದ್ದಾರೆ. ನಿಜಕ್ಕೆ ಸಂಸ್ಕೃತ ಅನುಕರಣ ಆ ರೀತಿ ಆಗಿದೆ. ಆದ್ರಿಂದ ಈಗ ಹುಲಿಯನ್ನು ನೋಡ್ಬಿಟ್ಟು ನರಿ ಆಹ್, ಅದು ಇದು ಮತ್ತೆ ಬರಿ ಮಾಡ್ಕೊಳ್ತದಲ್ವಾ? ಆ ರೀತಿ ನಮ್ಮನ್ನ ನೋಡ್ಬಿಟ್ಟು ಅವರು ಎಲ್ಲ ಅನುಕರಣೆ ಮಾಡಿ ನಾವು ಪಟ್ಟ ಹಾಕಿದ್ರೆ ಪಟ್ಟ ಹಾಕೋದು, ರುದ್ರಾಕ್ಷ ಹಾಕಿದ್ರೆ ರುದ್ರಾಕ್ಷ ಹಾಕೋದು, ಮತ್ತೆ ಜನವರ ನೋಡ್ಬಿಟ್ಟು ಅವರು ಯಜ್ಞೋಪವೀತ ನೋಡ್ಬಿಟ್ಟು ಅವರು ಯಜ್ಞೋಪವೀತ ಹಾಕೊಳೋದು. ಈ ರೀತಿ ಎಲ್ಲ ಕಾಪಿ ಮಾಡಿದ್ದಾರೆ. ಇದಿಷ್ಟಿರ್ಲಿ. ಜನವರ ಹಾಕ್ಲಿಕ್ಕೆ ನಾವು ನಿಜವಾದ ಬ್ರಾಹ್ಮಣರು ಅದು ಹೇಗೆ ಹುಟ್ಕೊಂತು, ಈ ರೀತಿ ಜನವರ ಯಜ್ಞೋಪವೀತವನ್ನು ನಮ್ಮವರು ಕ್ರಿಯೇಟ್ ಎಲ್ಲ ಮಾಡಿದ್ದಾರೆ. ಅಂದ್ರೆ ಸೃಷ್ಟಿ ಮಾಡಿದ್ದಾರೆ. ಯಾಕೆ? ಅವಶ್ಯಕತೆ ತಕ್ಕಂಗೆ ನಮ್ಗದ್ ಬೇಕಿತ್ತು ಮಾಡಿದ್ದಾರೆ. ಆದ್ರಿಂದ ನಾವು ಯಜ್ಞೋಪವೀತ ಧರಿಸುವಂತಹ ವ್ಯಕ್ತಿಗಳಾಗಿದ್ದೇವೆ, ಬ್ರಾಹ್ಮಣರಾಗಿದ್ದೇವೆ. ನೋಡಿ 2 ಕ್ಲಿಯರ್ ಆಯ್ತು. ಒಂದು ನಾವೇ ಬ್ರಾಹ್ಮಣರು, ನಿಜವಾದ ಬ್ರಾಹ್ಮಣರು. ಮತ್ತೆ ಇನ್ನೊಂದು ಆ ಯಜ್ಞೋಪವೀತ ಹೇಗೆ ಹುಟ್ಕೊಂತು, ಇನ್ನು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ಇನ್ನೊಂದು ವಿಚಾರ ಹೇಳ್ತೇನೆ, ಗಂಭೀರವಾದ ವಿಚಾರ. ವಿಜ್ಞಾನ ಎಂಬುದು ವಿಶ್ವಕರ್ಮ ವಂಶಿಕರ ರಕ್ತದಲ್ಲೇ ಡಿಎನ್ಎ ರೂಪದಲ್ಲಿ ಇರುತ್ತೆ. ಯಾಕಂದ್ರೆ ಈ ಡಿಎನ್ಎವನ್ನು ಜರ್ಮನಿ, ಜಪಾನ್ ಅವರು ದೊಡ್ಡ ಹಂತವಾಗಿ ಪ್ರಯೋಗ ಮಾಡಿ ನಮ್ಮ ಭಾರತ ದೇಶದಲ್ಲಿರುವಂತಹ ವೈಶ್ವಕರ್ಮನರ ಬ್ಲಡ್ ಸ್ಯಾಂಪಲ್ಸ್ ತಗೊಂಡೋಗಿ ಅಲ್ಲಿರುವಂತಹ ವಿಜ್ಞಾನಿಗಳ ರಕ್ತಕ್ಕೆ ಹೊಂದಾಣಿಕೆ ನೋಡಿದಾಗ ಸೇಮ್ ಮ್ಯಾಚ್ ಆಗ್ತದೆ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಯಾವ್ದೋ ಇದ್ರಲ್ಲಿ ನಾಸಾದವರು ಒಟ್ನಲ್ಲಿ ಯಾರೋ ವಿಜ್ಞಾನಿಗಳು ಈ ತರ ಪರಿಶೀಲನೆ ಆಗ್ತಾ ಇದೆ ಅಂತ ನಾನು ಕೇಳಲ್ಪಟ್ಟಿದ್ದೆ, ನೋಡಿದೆ ಆರ್ಟಿಕಲ್ ಓದಿದ್ದೀನಿ ಅದು. ಈ ರೀತಿ ನಮ್ಮ ರಕ್ತದ ಡಿಎನ್ಎದಲ್ಲೇ ಒಂದು ವಿಜ್ಞಾನ ಇದೆ. ನಾವೇನ್ ಮಾಡ್ತೀವಿ, ನಮ್ಮ ಹಿರಿಯ ಅಂದ್ರೆ ಹಿಂದಿನ ಕಾಲದಿಂದ ಕೂಡ ನಮ್ಮ ಪರಂಪರೆ ಹೇಗಿರುತ್ತೆ ಅಂದ್ರೆ ಒಂದು ಕಡೆ ವೇದ ಜ್ಞಾನ ಇರುತ್ತೆ, ಮತ್ತೆ ಶಿಲ್ಪ ವಿಜ್ಞಾನ ಇರುತ್ತೆ. ಜ್ಞಾನ ವಿಜ್ಞಾನ 2 ಇದ್ದವರು ಮಾತ್ರ ಬ್ರಾಹ್ಮಣರು. ಬರೀ ನಾವು ವೇದ ಮಂತ್ರಗಳು ಕಲಿತೀವಿ ಅನ್ನೋರು ಬ್ರಾಹ್ಮಣರಾಗೋದು ಸಾಧ್ಯ ಇಲ್ಲ. ವಿಜ್ಞಾನ, ಶಿಲ್ಪವೂ ಇರಬೇಕು ಮತ್ತು ವೇದ ಇರಬೇಕು. ಅವ್ರು ಮಾತ್ರ ಬ್ರಾಹ್ಮಣರಾಗಲು ಸಾಧ್ಯ. ಸರಿ, ಈಗ ಯಜ್ಞೋಪವೀತ ಮತ್ತೆ ಇನ್ನೊಂದೇನಂದ್ರೆ ಮೊದಲೇ ನೋಡಿ, ಪಾಶ್ಚಾತ್ಯ ದೇಶದಲ್ಲಿ ಅಲ್ಲಿ ಏನು ನಾಗರಿಕತೆ ಬೆಳೆದೇ ಇರೋ ಸಮಯದಲ್ಲೇ ನಮ್ಮ ಭಾರತ ದೇಶದ ಇತಿಹಾಸದ ಪ್ರಕಾರ, ವೇದಗಳ ಪ್ರಕಾರ ರತ್ನ ರತ್ನಾಭರಣಗಳು ಧರಿಸಿಕೊಂಡು, ಚಿನ್ನದ ಆಭರಣಗಳು ಧರಿಸಿಕೊಂಡು, ರೇಷ್ಮೆ ವಸ್ತ್ರಗಳನ್ನು ಧರಿಸಿ, ರಥಗಳೇರಿ ಅದರಿಂದ ವಾಹನಗಳಾಗಿ ನಾವು ಓಡಾಡುತ್ತಿರುವಂತಹ ಒಂದು ಸುಸಂಸ್ಕೃತಿ ಇರುವಂತಹ ವಿಜ್ಞಾನದಾಯಕವಾದ ಜನಾಂಗ ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತೆ. ಮತ್ತೆ ಆ ಹಿಂದಿನ ಕಾಲದಲ್ಲಿ ಇನ್ನೂ ಹಿಂದಕ್ಕೆ ಹೋದ್ರೆ ಪುಷ್ಪಕ ವಿಮಾನಗಳು ಕೂಡ ನಮ್ಮವರೇ ತಯಾರು ಮಾಡಿದ್ದಾರೆ. ಅಷ್ಟೊಂದು ವಿಜ್ಞಾನದಾಯಕವಾದಂತಹ ಒಂದು ಉತ್ತಮವಾದ ಮನುಕುಲದಲ್ಲಿ ಉತ್ತಮವಾದ ಒಂದು ವರ್ಗ ಅಂತ ಹೇಳ್ಬೋದು. ಯಾರನ್ನ? ವಿಶ್ವಕರ್ಮ ವಂಶಸ್ಥರನ್ನ. ಅದಕ್ಕೆ ಇನ್ನೊಂದು ಪದ ವೈಶ್ವಕರ್ಮನ. ಈ ವೈಶ್ವಕರ್ಮನರು ಅಷ್ಟೊಂದು ಶ್ರೇಷ್ಠರಾಗಿದ್ದಾರೆ. ಅವರಿಂದ ಈ ನಾಗರಿಕ ಸಮಾಜ ನಿರ್ಮಾಣ ಸೃಷ್ಟಿಯಾಯಿತು. ಅಂದ್ರೆ ಈಗ ಇಷ್ಟು ಜನ ಲಕ್ಸರಿಯಾಗಿ, ಸುಖವಾಗಿ ಇದ್ದಾರೆ ಅನ್ನೋದಕ್ಕೆ ಕಾರಣ ಯಾರು? ವಿಶ್ವಕರ್ಮ ವಂಶಸ್ಥರೇ. ಈಗ ಇತ್ತೀಚೆಗೆ ಅಂದ್ರೆ ಒಂದು 20, 30 ವರ್ಷಗಳಿಂದ ಟೆಕ್ನಾಲಜಿ ಜಾಸ್ತಿ ಆಯಿತು. ಎಲ್ಲ ಕಂಪ್ಯೂಟರ್ಸ್ ಬಂತು. ಇದು ನಮ್ಮ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದ್ರೆ 100 ವರ್ಷದಿಂದ ಇನ್ನೂ 1000 ವರ್ಷ ಹಿಂದಕ್ಕೆ ಹೋದ್ರೆ ನಾವಿಲ್ಲ ಅಂದ್ರೆ ಯಾರು ಜೀವನ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಒಂದು ಶ್ರೇಷ್ಠವಾದ ವರ್ಗ ನಮ್ದು. ಆದ್ರಿಂದ ನಮ್ಮನ್ನ ಉಳಿಸಿ ಬೆಳೆಸುವ ಕರ್ತವ್ಯ ಯಾರ್ದು? ಇಡೀ ಭಾರತ ದೇಶ ಜನಾಂಗದ್ದು ಆಗುತ್ತೆ. ಯಾಕಂದ್ರೆ ನಮ್ಮ ರಕ್ತದಲ್ಲಿ ಹೇಳಿದ್ದೇನಲ್ವಾ? ನಮ್ಮ ರಕ್ತದಲ್ಲಿ ಒಂದು ಸೃಜನಾತ್ಮಕವಾದಂತಹ ಡಿಎನ್ಎ ಇದೆ, ಟೆಕ್ನಾಲಜಿ ಇದೆ. ಆದ್ರಿಂದ ನಮ್ಮವರು ಯಾವುದೇ ಫೀಲ್ಡ್‌ಗೆ ಹೋದ್ರು ಕೂಡ ಅವರು ಉತ್ತಮ ಸ್ಥಾಯಿಯಲ್ಲಿರ್ತಾರೆ. ಅದನ್ನು ತುಂಬಾ ಆಳವಾಗಿ ಅಧ್ಯಯನ ಮಾಡೋದು, ಮತ್ತೆ ಅದರಲ್ಲಿ ಶ್ರೇಷ್ಠವಾದ ಪದಗಳನ್ನು ಪಡ್ಕೊಳ್ಳೋದು, ಹೊಸ ಇನ್ವೆನ್ಷನ್ಸ್ ಅಂದ್ರೆ ಹೊಸ ಉತ್ಪನ್ನಗಳನ್ನ ಸೃಷ್ಟಿ ಮಾಡೋದು, ಇಂಥವನ್ನೆಲ್ಲ ಮಾಡುವುದೇ ನಮ್ಮ ವಿಶ್ವಕರ್ಮ ವಂಶಸ್ಥರೇ. ಆದ್ರಿಂದ ಯಾವುದೇ ರೀತಿ ಈಗ ಈ ರೀತಿ ಸಮಾಜವನ್ನು ನಗರ, ಕೋಟ, ಮತ್ತೆ ಬ್ರಿಡ್ಜ್‌ಗಳು, ಡ್ಯಾಮ್‌ಗಳು ಇಂಥವೆಲ್ಲ ಮಾಡಿದ್ದು ಕೂಡ ಹಳೆ ಕಾಲದಿಂದ ನಮ್ಮವರೇ ಮಾಡಿದ್ದಾರೆ. ಆದ್ರಿಂದ
ಇಡೀ ಸಮಾಜ ವಿಶ್ವಕರ್ಮ ವಂಶಸ್ಥರಿಗೆ ಋಣಗ್ರಸ್ತರಾಗಿದೆ. ಆದ್ರಿಂದ ನಮ್ಮ ಸಮಾಜವನ್ನು ಉಳಿಸಿ ಬೆಳೆಸಲು ಎಲ್ಲರ ಕರ್ತವ್ಯ ಅಂತ ನಾನು ಹೇಳ್ತಾ ಇರೋದು. ನಮಗೆ ವಿದ್ಯಾ ಹಾಗೂ ಮತ್ತೆ ರಾಜಕಾರಣಿ ಮುಂತಾದ ಯಾಕೆ ನಮ್ಗೆ ಅವಕಾಶ ಕೊಡಬೇಕಂದ್ರೆ, ನೋಡಿ ಪ್ರಥಮ ಚಕ್ರವರ್ತಿ ಭುವನ ವಿಶ್ವಕರ್ಮ ಆಗಿದ್ದಾನೆ. ಅಂದ್ರೆ ಪ್ರಥಮ ಚಕ್ರವರ್ತಿ ಅಂದ್ರೆ ವೇದ ಕಾಲದಲ್ಲಿ ತ್ರೇತಾಯುಗದಲ್ಲಿ ಸಾರಿ ಕೃತಯುಗದಲ್ಲಿ ಬರುತ್ತೆ. ವಿಶ್ವಕರ್ಮ ದ್ರಷ್ಟಾ ಋಷಿ ಆಗಿರ್ತಾನೆ. ಅವರು ಚಕ್ರವರ್ತಿ ಆಗಿರ್ತಾನೆ. ಆ ಚಕ್ರವರ್ತಿ ಯಾರನ್ನ ಪರಿಪಾಲನೆ ಮಾಡ್ತೀರಂದ್ರೆ, ಆ ಕಾಲದಲ್ಲಿ ದೇವತೆಗಳು, ಮನುಷ್ಯರು, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷಾದಿ ಮುಂತಾದ ಎಲ್ಲ ಗಣಗಳು ಕೂಡ ಭೂಮಿ ಮೇಲೆ ನಿವಾಸ ಮಾಡ್ತಿದ್ರು. ಅಂತ ಸಂದರ್ಭದಲ್ಲಿ ಮುಖ್ಯವಾಗಿ ದೇವತೆಗಳನ್ನು, ಮಾನವರನ್ನು ಒಟ್ಟಿಗೆ ಪರಿಪಾಲನೆ ಮಾಡಿರುವಂತಹ ಚಕ್ರವರ್ತಿಯಾಗಿದ್ದಾರೆ ಯಾರಿದ್ದಾರೋ ಅವರು ಭುವನ ವಿಶ್ವಕರ್ಮ ಮತ್ತು ಅವರ ಮಗ ಭುವನ ವಿಶ್ವಕರ್ಮ. ಆದ್ರಿಂದ ಈ ಪರಿಪಾಲನಾ ದಕ್ಷತೆ ಇರೋದು ಕೂಡ ಈ ಲಕ್ಷಣಗಳು ಕೂಡ ನಮ್ಮಲ್ಲಿ ಇದ್ದಾವೆ. ತುಂಬಾ ರಾಜ್ಯಗಳಲ್ಲಿ ನಮ್ಮವರು ರಾಜರಾಗಿದ್ದರು. ಕೊನೆಗೆ ಧರ್ಮಪಾಲ ಕಂಚಿ ಪುರಾಣದಲ್ಲಿ ಬರುತ್ತೆ. ಕಾಲಾಸ್ತೀಂದ್ರ ಮುನಿ ಪ್ರಣೀತ ಕಂಚಿ ಪುರಾಣದಲ್ಲಿ ಕಾಶಿ ರಾಜ ಕೂಡ ಧರ್ಮಪಾಲ ನಮ್ಮ ವಿಶ್ವಕರ್ಮ ವಂಶಸ್ಥನಾಗಿರ್ತಾನೆ. ಮತ್ತೆ ತುಂಬಾ ಆಂಧ್ರದಲ್ಲಿ ತುಂಬಾ ಕಡೆ ನಮ್ಮ ವಂಶ ರಾಜರಿದ್ದಾರೆ. ನಮ್ಮ ವಂಶಿಕರು ಮಂತ್ರಿಗಳಾಗಿದ್ದಾರೆ. ನಮ್ಮ ವಂಶಿಕರು ರಾಜಗುರುಗಳಾಗಿದ್ದಾರೆ. ರಾಜಗುರುಗಳ ಉದಾಹರಣ ಇತ್ತೀಚೆಗೆ ಅಂದ್ರೆ ಕೊನೆ ಗುರು ನಮ್ಮ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಶಕಪುರುಷ ಅಂತ ಪುಸ್ತಕ ಬಿಡುಗಡೆ ಆಗಿದೆ ಶಿಲ್ಪಕಲಾ ಅಕಾಡೆಮಿ ವತಿಯಿಂದ. ನಮ್ಮ ಗುರುಗಳೇ ಅದನ್ನ ಆ ಇದ್ ಮಾಡಿದ್ದಾರೆ, ಸಂಪಾದಕ ಮಾಡಿದ್ದಾರೆ. ಅಂದ್ರೆ ಸಿದ್ಧಲಿಂಗ ಸ್ವಾಮಿಗಳು ಮೈಸೂರು ಅರಮನೆಯ ಮನೆತನದ ರಾಜ ಸಂಸ್ಥಾನದ ರಾಜಗುರುಗಳಾಗಿದ್ದರು. ಅವರೇ ಕೊನೆಯವರು. ಈ ರೀತಿ ಎಲ್ಲ ಪದವಿಗಳನ್ನು ರಾಜ್ಯಾಧಿಕಾರಿಯಾಗಿ, ರಾಜಗುರುಗಳಾಗಿ, ಮಂತ್ರಿಯಾಗಿ, ಸೈನ್ಯಾಧ್ಯಕ್ಷರಾಗಿ, ಕೋಶಾಧಿಕಾರಿಯಾಗಿ, ಧರ್ಮಾಧಿಕಾರಿ ಮತ್ತು ಆ ವೈದ್ಯಾಧಿಕಾರಿ ಇವೆಲ್ಲ ನಮ್ಮ ಕೈಯಲ್ಲಿದ್ದದ್ದು. ಅಂದ್ರೆ ಪ್ರಧಾನವಾದ ಕಾರ್ಯಗಳೆಲ್ಲ ಕೂಡ ನಮ್ಮವರೇ ಮಾಡ್ತಾ ಇದ್ರು. ಆದ್ರಿಂದ ನಮ್ಮ ಈ ವರ್ಗ ಏನಿದೆಯೋ ಮನುಕುಲದ ಶ್ರೇಷ್ಠವಾದ ವರ್ಗ. ಮನುಗಡೆಯನ್ನು ಒಂದು ರಚನೆ ಮಾಡುವುದಕ್ಕೆ ಭಗವಂತನಿಂದ ನೇಮಲ್ಪಟ್ಟಿರುವಂತಹ ಒಂದು ವರ್ಗ ಏನಿದೆಯೋ ಅದೇ ವಿಶ್ವಕರ್ಮ ವಂಶ. ಅವರೇ ವೈಶ್ವಕರ್ಮನರು. ಇವರಿಗೆ ಶ್ರೇಷ್ಠತ್ವ, ಬ್ರಾಹ್ಮಣತ್ವ ಎಲ್ಲವೂ ಇದೆ. ಆದ್ರಿಂದ ನಾವು ಶ್ರೇಷ್ಠ ಅಂತ ಹೇಳ್ಕೊಂಡ್ರೆ ಸಾಕಾಗುತ್ತಾ? ಅದಕ್ಕೆ ಸೂಟಬಲ್ ಆಗಿರುವಂತಹ ಲಕ್ಷಣಗಳು ಕೂಡ ನಾವು ಹೊಂದಿರಬೇಕು. ನಡೆ, ನುಡಿ, ಮಾತು ಎಲ್ಲ ಕೂಡ ನಾವು ಸಮಾಜದಲ್ಲಿ ನಾವು ನೋಡಿಸ್ಬೇಕಾಗುತ್ತೆ. ಅಂದ್ರೆ ನೀವು ಎಲ್ಲಿಗೋದ್ರೂ ಕೂಡ ನಿಮ್ಮದೇ ಆದ ಒಂದು ಆಚಾರವನ್ನು ತೋರಿಸ್ಬೇಕಾಗುತ್ತೆ. ನಿಮ್ಮ ನುಡಿಗಳನ್ನ, ಮಾತುಗಳನ್ನ ಸ್ವಲ್ಪ ಸಂಸ್ಕೃತ ಆ ಕಾಲದ ನಮ್ಮ ಮನೆತನ ಭಾಷೆ ಸಂಸ್ಕೃತ ಆಗಿರ್ತದೆ. ಅಂದ್ರೆ ಒಬ್ಬ ಸ್ಥಪತಿ ಅಥವಾ ಶಿಲ್ಪಾಚಾರ್ಯರು ಮತ್ತೆ ನಮ್ಮ ವಿಶ್ವಕರ್ಮ ವಂಶದ ಪಂಡಿತರು ಯಾರಿದ್ದಾರೋ ಅವ್ರ ಮನೆತನದ ಭಾಷೆ ಸಂಸ್ಕೃತ. ಆದ್ರಿಂದ ಎಲ್ಲರೂ ಸಂಸ್ಕೃತವನ್ನು ಕಲಿಯಬೇಕಾಗುತ್ತದೆ. ನೋಡಿ, ಈಗ ಯಜ್ಞೋಪವೀತ ಧಾರಣೆ ನಾವು ಮಾಡ್ಬೇಕಂತ ಗೊತ್ತಾಗಿದೆ ಎಲ್ಲರಿಗೂ. ಅದಕ್ಕೂ ಸೂಟಬಲ್ ಆದ ವ್ಯಕ್ತಿಗಳು ಕೂಡ ನಾವೇ. ಆದ್ರೆ ಅದಕ್ಕೆ ನಿಯಮಗಳೇನು, ಯಾವಾಗ ಧರಿಸಬೇಕು ಎಂಬುದನ್ನ ಹೇಳೋಣ. ನೋಡಿ, ತಾಯಿ ಗರ್ಭದಿಂದ ಗರ್ಭಾಷ್ಟಮ ಅಂತಾರೆ. ಅಂದ್ರೆ 8ನೇ ವರ್ಷಕ್ಕೆ ಆ ಮಗುವಿಗೆ ಉಪನಯನ ಮಾಡಬೇಕು. ಉಪನಯನ ಮಾಡಿದಾಗ ಅವರು ಅವತ್ತಿನಿಂದ ಗುರುಕುಲಕ್ಕೆ ಕರೆಸ್ತಾರೆ. ಅಂದ್ರೆ 8 ವರ್ಷದವರೆಗೂ ಕೂಡ ತಂದೆ ತಾಯಿ ಮಗುವಿಗೆ ಸಾಕ್ತಾರೆ. ಅಲ್ಲಿಂದ ಗುರುಕುಲಕ್ಕೆ ಉಪನಯನ ಮಾಡಿಸಿ ಗುರುಕುಲ ಕರೆಸಿದ್ಮೇಲೆ ಗುರುಗಳೇ ಅವ್ರನ್ನ ವಿದ್ಯಾವಂತರಾಗಿ, ಪ್ರಯೋಜಕರಾಗಿ ಮಾಡಿದ ಮೇಲೆ ತಂದೆ ತಾಯಿಗೆ ಮತ್ತೆ ಒಪ್ಪಿಸ್ತಾರೆ. ಈ ರೀತಿ ಸಿಸ್ಟಮ್ ಇರುತ್ತೆ. ಉಪನಯನ ಅಂದ್ರೆ ಹೇಗೆ? ಉಪನಯನ ತಂದೆ ತಾಯಿ ಅವರು ಒಂದು ಆ ವಟುವಿನಿಗೆ ಗುರುಬಲ ಇರುವಂತ ಪುಣ್ಯ ಶುಭ ಮುಹೂರ್ತವನ್ನು ನಿರ್ಣಯ ಮಾಡಿ ಅವರಿಗೆ ಗುರುಬಲ, ತಾರಾಬಲ ಎಲ್ಲ ನೋಡಿಕೊಂಡು ಚಕ್ರ ಸುದ್ದಿ, ಕಳಸ ಸುದ್ದಿ ಅಂದ್ರೆ ಅವೆಲ್ಲ ಮಾಡಿ ಆ ಮುಹೂರ್ತ ನಿರ್ಣಯ ಮಾಡಿ ಆ ಮುಹೂರ್ತಕ್ಕೆ ಯಜ್ಞೋಪವೀತ ಧಾರಣ ಮಾಡಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಉಪನಯನ ಅಂತಾರೆ. ಹಿಂದಿನ ಕಾಲದಲ್ಲಿ ಉಪನಯನ 3 ದಿನ ಕಾರ್ಯಕ್ರಮ. ಅದಕ್ಕೆ 1 ವಾರದ ಹಿಂದೆನೆ ಚಪ್ರ ಹಾಕ್ತಾರೆ. ಅಂದ್ರೆ ಅಂಕುರಾರ್ಪಣ ಮತ್ತೆ ಸ್ತಂಭ ಪೂಜೆ ಎಲ್ಲ ಇರುತ್ತೆ. ಆವಾಗಲೂ ಬ್ರಹ್ಮಣಸ್ಪತಿ ಪೂಜೆ, ಸ್ತಂಭ ಪೂಜೆ, ಅಂಕುರಾರ್ಪಣೆ ಮಾಡಿ ನಂತರ ಈ 3 ದಿನಗಳ ಕಾರ್ಯಕ್ರಮ
ಮೊದಲನೇ ದಿವಸ ಕೆಲವು ಕಾರ್ಯಕ್ರಮಗಳಿರ್ತವೆ. 2ನೇ ದಿವಸ ಕೆಲವು ಕಾರ್ಯಕ್ರಮಗಳಿರ್ತವೆ. 3ನೇ ದಿವಸ ಯಜ್ಞೋಪವೀತಾನ ಬ್ರಹ್ಮೋಪದೇಶ ಇರುತ್ತೆ. ಈ ಬ್ರಹ್ಮೋಪದೇಶವು ತಂದೆಯೇ ಮಾಡಬೇಕು. ತಂದೆ ಈ ಬ್ರಹ್ಮೋಪದೇಶ ಮಾಡಬೇಕಾದ್ರೆ ಅವರು ಕನಿಷ್ಠ ಪಕ್ಷ 3,00,000 3,00,000 ಸಾರಿ ಅವರು ಆ ಮಂತ್ರವನ್ನು ಜಪ ಮಾಡಿರ್ಬೇಕು. ಇನ್ನೊಂದು ಏನಂದ್ರೆ ಇತ್ತೀಚೆಗೆ ಅಷ್ಟು ಅನುಷ್ಠಾನ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಕೆಲವರಿಗೆ ಏನ್ ಮಾಡ್ತಾರೆ 15 ದಿನಗಳಲ್ಲಿ ನೀವು 12,000 ಜಪ ಮಾಡಿ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಇವ್ರಿಗೆ ಮಗನಿಗೆ ಮಂತ್ರದೀಕ್ಷೆ ಕೊಡ್ಲಿಕ್ಕೆ ಅರ್ಹತೆ ಬರುತ್ತೆ. ಈ ರೀತಿ ಅವ್ರಿಗೆ ಜಪ ಮಾಡಿ ಅವ್ರ ಕೈಯಿಂದನೇ ಆ ಮಗುವಿಗೆ ಉಪದೇಶ ಮಾಡಬೇಕಾಗುತ್ತೆ. ತಂದೆ ಇಲ್ಲದ ಪಕ್ಷದಲ್ಲಿ ಅಣ್ಣ ಮತ್ತೆ ಅದೇ ವಂಶದ ಈ ಈ ಯಾರಿದ್ರೆ ದೊಡ್ಡಪ್ಪ, ಚಿನ್ನಪ್ಪ, ಚಿಕ್ಕಪ್ಪ ಅಂತವರು ಅವರು ಉಪದೇಶ ಮಾಡಬಹುದು. ಇಲ್ಲ ಅಂದ್ರೆ ಗುರು ಪರಂಪರೆ ಯಾರು ಇಲ್ಲ ಅಂದಾಗ ಗುರು ಪರಂಪರೆಯಿಂದ ಯಾರು ಯಜ್ಞೋಪವೀತ ಧಾರಣ ಮಾಡ್ತಾರೋ ಅವರೇ ಸ್ವೀಕರಿಸಿ ಅವರನ್ನ ಉಪದೇಶ ಮಾಡುವಂತಹ ಸಂದರ್ಭ ಇರುತ್ತೆ. ಮತ್ತೆ ಇದು ವಿಧಾನ ಏನಂದ್ರೆ ಮೊದಲಿಗೆ ಮಾಮೂಲಿ ಈಗ 3 ದಿನ ಯಾರು ಮಾಡ್ತಾ ಇಲ್ಲ, ಒಂದೇ ದಿನಕ್ಕೆ ಮುಗಿಸ್ತಾರೆ. ಹೇಗಂದ್ರೆ ಈಗ ಸಂಕ್ಷಿಪ್ತ ಆಗ್ತದೆ. ಆ ಸಂಕ್ಷಿಪ್ತ ಅದನ್ನು ಮಾಡ್ಲಿಕ್ಕೆ ತುಂಬಾ ಜನಕ್ಕೆ ಪೇಷನ್ಸ್ ಇರೋದಿಲ್ಲ. ಆದ್ರೆ ನಾವು ಅದನ್ನು ಒತ್ತಾಯಿಸಿ ಮಾಡ್ತಾ ಇರ್ತೀವಿ. ಮೊದಲಿಗೆ ಗಣಪತಿ ಪೂಜಾ, ಪುಣ್ಯಾಹ, ನಾಂದಿ ಮಾಡ್ಕೊಂಡು ಆಮೇಲೆ ಕೆಲವು ಗ್ರಹ ಯಜ್ಞಗಳನ್ನು ಮಾಡಿ ಅಂದ್ರೆ ನವಗ್ರಹ, ದಿಕ್ಪಾಲಕ, ಕರ್ಮ ಸಾದ್ಗುಣ್ಯ ಮುಂತಾದ ದೇವತೆಗಳಿಗೆ ಅವಸ್ಸು ಕೊಟ್ಟು ಆಮೇಲೆ ವಿಶ್ವಕರ್ಮ ಸೂಕ್ತದಿಂದ ವಿಶ್ವಕರ್ಮ ಹವನ ಮಾಡಿ ನಂತರ ಅವ್ರಿಗೆ ಮಾ ಈ ಇದು ಕೇಶಮುಂಡನ ಅಂದ್ರೆ ನಮ್ಮ ಸಂಪ್ರದಾಯ ಪ್ರಕಾರ ಪಂಚಶಖಗಳನ್ನು ಬಿಟ್ಟು ಕ್ಷುರಕರ್ಮ ಮಾಡ್ತಾರೆ. ಇಲ್ಲಿ ಕ್ಷುರಕರ್ಮ ಕೂಡ ಒಂದು ವಿಶೇಷವಾದ ಘಟ್ಟ ಇದೆ. ಯಾರು ಕ್ಷುರಕರ್ಮ ಮಾಡ್ಬೇಕಂದ್ರೆ ಆ ವಟುವಿನ ಸೋದರ ಮಾವ ಕ್ಷುರಕರ್ಮ ಮಾಡಬೇಕು. ಯಾಕೆ ಅವರೇ ಮಾಡ್ಬೇಕು ಅಂದ್ರೆ ಆ ಕ್ಷುರಕರ್ಮ ಮಾಡಿದ ನಂತರ ಆ ವಟು ಆ ಸೋದರ ಮಾವನ ಪಾದಗಳನ್ನು ತೊಳೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ. ವಸ್ತ್ರಾದಿಗಳನ್ನು ಕೊಡ್ತಾರೆ. ಕೊಟ್ಟಿದ ನಂತರ ಅವರು ಈ ವಟುವಿಗೆ ಆಶೀರ್ವಾದ ಮಾಡಬೇಕು. ಆದ್ರಿಂದ ಈ ಕ್ಷುರಕರ್ಮ ಸೋದರ ಮಾವನಿಗೆ ಬಿಟ್ಟಿದ್ದು. ಆದ್ರೆ ಈಗ ಅಷ್ಟು ಪ್ರತಿಭೆ ಇರೋದಿಲ್ಲ ಅಲ್ವಾ? ನಾವು ಸಾಂಪ್ರದಾಯಕ್ಕೆ ಅವ್ರ ಕಡೆಯಿಂದ ದರ್ಭಗಲ್ಲು ಮುಟ್ಟಿಸಿ ಈಗ ಕತ್ತರಿಸಿಬಿಟ್ಟು ಆಮೇಲೆ ನಾಯಿ ಬ್ರಾಹ್ಮಣರಿಗೆ ಕೊಟ್ಟು ಆ ಕೇಶಮುಂಡನ ಮಾಡಿಸಿ ನಂತರ ಆ ಮರ್ಯಾದೆಯನ್ನು ಸೋದರ ಮಾವನಿಗೆ ಕೊಡಿಸ್ತಾ ಇರ್ತೀವಿ. ಈ ರೀತಿ ಒಂದು ಆಚಾರ ಕೂಡ ನಾವು ಪಾಲಿಸಬೇಕಾಗುತ್ತೆ. ನಂತರ ಮಾತ್ರ ಸಹ ಸ್ನಾನ ಆದ ನಂತರ ಮಾತ್ರ ಸಹ ಭೋಜನ. ಯಾಕೆಂದ್ರೆ ಮಾತ್ರ ಸಹ ಭೋಜನ ಅಂದ್ರೆ ತಾಯಿ ಆ ಮಗುಗೆ ಹೊಟ್ಟೆ ತುಂಬಾ ಎಲ್ಲ ಪದಾರ್ಥಗಳೊಂದಿಗೆ ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನು ಕೊಟ್ಟು ಹೊಟ್ಟೆ ತುಂಬ ಊಟ ಕೊಡಿಸ್ಬೇಕಾಗುತ್ತೆ, ತಿನ್ನಿಸ್ಬೇಕಾಗುತ್ತೆ. ಅಂದ್ರೆ ಚಿಕ್ಕ ಮಕ್ಕಳ ಇರುತ್ತಾರಲ್ಲ ಮಡ್ಲಲ್ಲಿ ಕೂರಿಸ್ಕೊಂಡು ಊಟ ತಿನ್ನಿಸ್ಬೇಕಾಗುತ್ತೆ. ನಂತರ ಊಟದ ಅದೇ ಸಮಯದಲ್ಲಿ ಕೆಲವು ಬ್ರಹ್ಮಚಾರಿಗಳು ಅಂದ್ರೆ ಈ ವಟುಕ್ಕಿಂತ ಹಿರಿಯರು ಇರ್ತಾರೆ ಬ್ರಹ್ಮಚಾರಿಗಳು. ಅವರಿಗೆ ಆ ಸಹಪಂಕ್ತಿಯಲ್ಲಿ ಊಟ ಮಾಡಿಸಿ ಅವ್ರಿಗೆ ಪಂಚಪಾತ್ರ, ಉದ್ದರಣಿ ಮತ್ತೆ ಒಂದು ಕಲಸ, ಆ ವಸ್ತ್ರಗಳು ಮತ್ತೆ ತಿಂಡಿ ತಿನಿಸುಗಳೆಲ್ಲ ಕೊಟ್ಟು ಅವ್ರಿಗೆ ಯಜ್ಞೋಪೇತ ದಾನ ಮಾಡಿಸ್ಬೇಕಾಗುತ್ತೆ ಆ ವಟುವಿನ ಕೈಯಿಂದ. ಯಜ್ಞೋಪೇತ ದಾನಗಳು ಮಾಡಿಸಿದ ನಂತರ ಅವ್ರಿಗೆ ಈಗ ಯಜ್ಞೋಪೇತ ಧಾರಣ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಗೋಸ್ಕರ ಯಜ್ಞೋಪೇತ ಧಾರಣ ಮಾಡುತ್ತಿದ್ದ ಒಂದು ಸಂಕಲ್ಪ ಮಾಡಿ ಆ ತಂದೆಗೆ ಇಂದ ಯಜ್ಞೋಪೇತ ಧಾರಣ ಮಾಡಿಸಿ ಆಮೇಲೆ ಕೆಲವು ಶಾಸ್ತ್ರ ಇದೆ. ಆ ಶಾಸ್ತ್ರಗಳನ್ನ ಅನುಸರಿಸಿ ನಂತರ ಬ್ರಹ್ಮೋಪದೇಶ ಆಗುತ್ತೆ. ನೋಡಿ ಇಲ್ಲಿ ಬ್ರಹ್ಮೋಪದೇಶ ಅಂದ್ರೆ ಸವಿತಾ ಮಂತ್ರ. ಏನು ಸವಿತೃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್ ಈ ಮಂತ್ರವನ್ನ ಆ ಕಿವಿಯಲ್ಲಿ ಉಪದೇಶ ಮಾಡಲಾಗುತ್ತೆ. ನಂತರ ಆವತ್ತಿಂದ ಕೆಲವು ಅಗ್ನಿ ಕಾರ್ಯ ಕೂಡ ಆ ವಟುವಿನ ಕೈಯಿಂದ ಮಾಡಿಸಿ ಆವತ್ತಿಂದ ಅಗ್ನಿ ಕಾರ್ಯ ಮಾಡ್ಲಿಕ್ಕೆ ಅರ್ಹತೆಯನ್ನು ಕೊಡ್ಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ಉಪನಯನ ಮುಗಿದೋಗುತ್ತೆ. ಅವ್ರಿಗೆ ಮೇಖಲ ಧಾರಣ, ಮೌಂಜಿ ಧಾರಣ ಇವೆಲ್ಲ ಮಾಡ್ತಾರೆ. ಮಾಡಿದ ನಂತರ 3ನೇ ದಿವಸ ಕೊನೆಯಲ್ಲಿ ಸಂಜೆ ಅಲ್ಲಿ ಅಶ್ವತ್ಥ ಮರದ ಹತ್ರ ಅವೆಲ್ಲ ಬಿಡ್ಬೇಕಾಗುತ್ತೆ. ನಂತರ ಅಲ್ಲಿ ಇದು ಮೌಂಜಿ ಧಾರಣ ಎಲ್ಲ ಮಾಡಿದ ಮೇಲೆ ಆ ಪೇಟೆ ಎಲ್ಲ ಕಟ್ಟಿ ಭಿಕ್ಷೆ ಕೇಳ್ತಾರೆ. ಭಿಕ್ಷೆ ಕೇಳುವಾಗ ಭವತಿ ಭಿಕ್ಷಾಂದೇಹಿ, ಮಾತಾ ಭಿಕ್ಷಾಂದೇಹಿ, ಪಿತಾ ಭಿಕ್ಷಾಂದೇಹಿ, ಭವಾನ್ ಭಿಕ್ಷಾಂದೇಹಿ ಅನ್ನೋ ವಾಕ್ಯಗಳನ್ನ ಗುರುಗಳು ಹೇಳಿಸ್ತಾರೆ. ಆವಾಗ ಭಿಕ್ಷೆ ತಗೊಂತಾರೆ. ಯಾಕಂದ್ರೆ ಇವರು ಗುರುಕುಲ ಸಂಪ್ರದಾಯ ಪ್ರಕಾರ ಅವರು ಭಿಕ್ಷೆ ಬೇಡಿ ಗುರುಗಳು ಕೊಟ್ಟು ಅವ್ರ ವಿದ್ಯೆಯನ್ನು ಸಂಪೂರ್ಣಗೊಳಿಸಬೇಕಾಗಿರುವಂತ ನಿಯಮ ಇರುತ್ತೆ.
ಅದೇ ನಿಯಮವನ್ನು ನಾವು ಸೂಕ್ತಪ್ರಾಯವಾಗಿ ಈ ವೇದಿಕೆಯಲ್ಲಿ ನಾವು ಮಾಡಿಸ್ತೀವಿ. ಅದು ಭಿಕ್ಷಾಟನ ಭಿಕ್ಷಾಚಾಟನ ಆದ್ಮೇಲೆ ಅದನ್ನ ಗುರುಗಳಿಗೆ ಕೊಡ್ತಾರೆ. ಕೊಟ್ಟಿದ ನಂತರ ಈ ಈ ಮೇಖಲ, ಮೌಂಜಿ ಇವೆಲ್ಲನು ಅಶ್ವತ್ಥ ಮರ ಸೂರ್ಯ ದರ್ಶನ ಆಗುತ್ತೆ. ಸೂರ್ಯ ದರ್ಶನ ಮಾಡಿದ ನಂತರ ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ಪೂಜೆ, ಅಶ್ವತ್ಥ ಮರದ ಅಡಿಯಲ್ಲಿ ಇವೆಲ್ಲ ವಿಸರ್ಜನೆ ಮಾಡ್ಬೇಕಾಗುತ್ತೆ. ಇಲ್ಲಿಗೆ ಉಪನಯನ ಮುಗ್ದೋಗುತ್ತೆ. ನಂತರ ಆವತ್ತಿಂದ ಸಂಧ್ಯಾ ವಂದನ ಆವತ್ತು ಸಂಜೆಯಿಂದ ಸಂಧ್ಯಾ ವಂದನ ಹೇಳ್ಕೊಡ್ತಾರೆ. ಅಗ್ನಿ ಕಾರ್ಯ 3 ದಿನ ಕಂಟಿನ್ಯೂ ಅಂದ್ರೆ ರೆಗ್ಯುಲರ್ ಆಗಿ ಅವರು ಒಟ್ಟುಗೈಯಿಂದ ಮಾಡಿಸ್ಬೇಕಾಗುತ್ತೆ. ಇಷ್ಟು ಮಾಡಿ ಆ ಸಂಧ್ಯಾ ವಂದನ ಸಂಪೂರ್ಣ ಕಲಿತು ನಿತ್ಯ ಸಂಧ್ಯಾನುಷ್ಠಾನರಾಗಿ ಅಗ್ನಿ ಕಾರ್ಯವನ್ನು ಕಲಿತು ಅಗ್ನಿಹೋತ್ರನಾಗಿ ಅವರು ಗುರುಕುಲದಲ್ಲಿ ವೇದ ಪಾಠವನ್ನು ಮತ್ತು ಶಿಲ್ಪ ಅವರು ಯಾವ ಶಿಲ್ಪ ಆಯ್ಕೆ ಮಾಡ್ಕೊಂಡ್ರೆ ಆ ಶಿಲ್ಪವನ್ನು ಕಲಿಯಲಿಕ್ಕೆ ಅವರು ಗುರುಕುಲಕ್ಕೆ ಕರ್ಕೊಂಡೋಗಿ ಅವರು ವಿದ್ಯಾಪಾಠವನ್ನು ಕಲಿತು ನಂತರ ಅವರು ನೋಡಿ ಈ ದುಡಿಯೋ ವಯಸ್ಸು ಬರುವಾಗ ಮತ್ತೆ ತಂದೆ ತಾಯಿಗೆ ವಹಿಸ್ತಾರೆ. ಇಲ್ಲಿ ಗುರುಗಳ ಪ್ರಾಧಾನ್ಯತೆ ಎಲ್ಲಿವರೆಗಿದೆ ಅಂದ್ರೆ ಆಟ ಆಡುವ ಸಮಯದಲ್ಲಿ ಅಲ್ಲಿವರೆಗೂನು ಕೂಡ ತಂದೆ ತಾಯಿ ಸಾಕ್ತಾರೆ. ಅವ್ರಿಗೂ ವಿದ್ಯಾಭ್ಯಾಸ ಕಲಿಯುವ ವಯಸ್ಸಲ್ಲಿ ಗುರುಗಳಿಗೆ ಕೊಡ್ತಾರೆ. ಅಲ್ಲಿಂದ ಯುಕ್ತ ವಯಸ್ಸು ಒಂದು 25 ವಯಸ್ಸು ಬರೋವರೆಗೂನು ಅವ್ರು ಸಾಕೋ ಜವಾಬ್ದಾರಿ ಗುರುಗಳಿಗಾಗಿರ್ತದೆ. ಆ ಗುರುಗಳು ಅವ್ರಿಗೆ ಮತ್ತೆ ನೋಡಿ ಎಷ್ಟು ನಿಸ್ವಾರ್ಥಿಗಳಂದ್ರೆ, ಆ ಮಗು ಕೈಯಿಂದ ದುಡಿಯೋ ಸಂದರ್ಭದಲ್ಲಿ ಅವರು ನಿಸ್ವಾರ್ಥವಾಗಿ ತಂದೆ ತಾಯಿಗೆ ವಹಿಸ್ತಾರೆ. ಈ ರೀತಿ ಸಿಸ್ಟಮ್ ಇದೆ. ನಮ್ಮ ಗುರುಕುಲ ಸಿಸ್ಟಮ್ ಹಿಂದಿನ ಕಾಲದ್ದು. ಇದು ಉಪನಯನ ಇಲ್ಲಿಗೆ ಮುಗಿದೋಯ್ತು. ಮತ್ತೆ ಅಲ್ಲಿಂದ ಸ್ನಾತಕ ಅಂತ ಇರುತ್ತೆ. ಈ ಇಲ್ಲಿವರೆಗೂ ಬ್ರಹ್ಮಚಾರಿ ದೀಕ್ಷನಾಗಿರ್ತಾನೆ. ಬ್ರಹ್ಮಚಾರಿ ದೀಕ್ಷೆನಲ್ಲಿದ್ದಾಗ ಅವರು 25 ವರ್ಷ ಆಗುತ್ತೆ. ಈಗ ಸ್ನಾತಕ ಮಾಡಿಸ್ತಾರೆ. ಗುರುಗಳಿಗೆ ಸ್ನಾತಕ ಮಾಡಿಸಿ, ನೋಡಪ್ಪ ಇವತ್ತಿಂದ ನಿಮ್ ಬ್ರಹ್ಮಚರ್ಯ ದೀಕ್ಷಾ ಬಿಟ್ಟೋಗುತ್ತೆ. ಇವತ್ತು ನೀವೀಗ ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿ ಸೇವೆ ಮಾಡ್ಕೊಂಡು ಗೃಹಸ್ಥಾಶ್ರಮ ಸ್ವೀಕರಿಸಿ, ನೀವು ಮದುವೆ ಮಾಡ್ಕೊಂಡು, ನೀವು ಗೃಹಸ್ಥನಾಗು, ಲೋಕ ಕಲ್ಯಾಣ ಮಾಡು. ನಾನು ಏನು ವಿದ್ಯೆ ಕಲಿತಿದ್ದೀನೋ ಅದನ್ನ ಲೋಕ ಕಲ್ಯಾಣಕ್ಕೆ ಉಪಯೋಗಿಸು. ನೀವು ಅದರಿಂದ ದುಡಿದು ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬವನ್ನು ಸೌಖ್ಯವಾಗಿರಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತಾರೆ. ಈ ನಂತರ ಈಗ ಬಂದು ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದಾಗ ಈಗ ಈ ಒಟ್ಟುಗಲು ಉಪನಯನ ಮಾಡ್ತಾರೆ. ಈ ಒಟ್ಟುಗಳ ನಂತರ ಉಪನಯನ ಆದ ನಂತರ ಪ್ರತಿ ವರ್ಷ ಏನಾಗುತ್ತೆ ಉಪಕರ್ಮ ಅಂತ ಬರುತ್ತೆ. ಅದು ಶ್ರಾವಣ ಪೌರ್ಣಮಿಗೆ ಮಾಡ್ತಾರೆ. ಶ್ರಾವಣ ಪೌರ್ಣಮಿಗೆ ಉಪಕರ್ಮ ಮಾಡಿ ಚೈತ್ರ ಪೌರ್ಣಮಿಗೆ ಉತ್ಸರ್ಜನೆ ಮಾಡ್ತಾರೆ. ಈ ಉಪಕರ್ಮ ಉತ್ಸರ್ಜನೆ ಏನಪ್ಪಾ ಅಂದ್ರೆ, ಉಪಕರ್ಮ ಅಂದ್ರೆ ಆವತ್ತು ಕೆಲವು ವಿಧಿ ನಿಯಮಗಳಿರ್ತವೆ. ಆವತ್ತು ಬೆಳಗಿನ ಜಾವ ಎದ್ದು ಎಲ್ಲ ಕಾಲಕೃತ್ಯ ತೀರಿಸ್ಕೊಂಡು ನಂತರ ಆ ವಟುವನಿಗೆ ಕ್ಷುರಕರ್ಮ ಮಾಡಿಸ್ಬೇಕಾಗುತ್ತೆ. ಬ್ರಹ್ಮಚಾರಿಗಳಿಗೆ ಕ್ಷುರಕರ್ಮ ಮಾಡಿಸ್ಬೇಕು. ಬ್ರಹ್ಮಚಾರಿ ವಟುಗಳಿಗೆ ಅಂದ್ರೆ ಒಟ್ಟು ಅಲ್ಲ, ಬ್ರಹ್ಮಚಾರಿಗಳಿಗೆ. ಇವರು ಆಲ್ರೆಡಿ ಉಪನಯನ ಆಗಿದೆ, ಜನವರಿ ಇರುತ್ತೆ. ಅವ್ರಿಗೆ ಕ್ಷುರಕರ್ಮ ಮಾಡಿಸ್ಬೇಕು. ಗೃಹಸ್ಥರು ಕೂಡ ಉಪಕರ್ಮ ಮಾಡ್ಲೇಬೇಕು. ಅವ್ರಿಗೆ ಕ್ಷುರಕರ್ಮ ಬೇಕಾಗಿಲ್ಲ. ಈಗ ಈ ಬ್ರಹ್ಮಚಾರಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ಬೆಳಗ್ಗೆ ಮೃತ್ತಿಕಾ ಸ್ನಾನ, ವಾರಣ ಸ್ನಾನ, ಸೂರ್ಯ ಸ್ನಾನ ಅಂತ 3 ವಿಧ ಸ್ನಾನಗಳು ಗುರುಗಳು ಮಾಡಿಸ್ತಾರೆ. ನದಿ ಸ್ನಾನ ಮಾಡಿಸಿ ಅಲ್ಲಿಗೆ ಸ್ನಾನಗಳು ಮುಕ್ತಾಯ ಆಗ್ತದೆ. ಆಮೇಲೆ ಸೂರ್ಯ ನಮಸ್ಕಾರಗಳು ಮಾಡಿಸ್ತಾರೆ. ಸೂರ್ಯ ನಮಸ್ಕಾರಗಳು ಮಾಡಿದ ನಂತರ ಅಶ್ವತ್ಥ ವೃಕ್ಷಕ್ಕೆ ಹತ್ರಗೆ ಹೋಗ್ಬಿಟ್ಟು ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ಪ್ರಾರ್ಥನೆ, ಅಶ್ವತ್ಥ ಪೂಜೆ ಮಾಡ್ಬಿಟ್ಟು ಆಮೇಲೆ ಮನೆ ಕರ್ಕೊಂಡ್ ಬಂದು ಅಂದ್ರೆ ವಿದ್ಯಾಪೀಠ ಕರ್ಕೊಂಡ್ ಬಂದು ಗುರುಕುಲಕ್ಕೆ ಅಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಅಲ್ಲಿ ಮುಖ್ಯವಾಗಿ ಉಪಕರ್ಮದಲ್ಲಿ ನವ ಋಷಿಗಳು ಮತ್ತೆ ಪಂಚ ಋಷಿಗಳು, ಬ್ರಹ್ಮ ಮಾನಸ ಪುತ್ರರಾದಂತಹ ಪ್ರಜಾಪತಿಯ 9 ಜನ ಋಷಿಗಳು, ಮರೀಚ್ಯಾದಿ ನವರ್ಷಿಗಳು, ಪಂಚ ಋಷಿಗಳು, ಸಾನಗಾದಿ ಪಂಚ ಋಷಿಗಳನ್ನ ಆವಾಹನ ಮಾಡಿ ಅವರಿಗೆ ಆವಾಹನ, ಅಷ್ಟೋತ್ತರ ಶತನಾಮಾವಳಿ ಪೂಜೆ ಮತ್ತು ತರ್ಪಣಾದಿಗಳು ಕೊಡಬೇಕಾಗುತ್ತೆ. ಇನ್ನು ಇಲ್ಲಿ ಈ ಋಷಿಗಳು ಆವಾಹನ ಮಾಡಿದಾಗ ನಿವೀತಿ ಅಂತ ಮಾಡ್ತೀವಿ. ನಿವೀತಿ ಅಂದ್ರೆ ಏನು? ಯಜ್ಞೋಪವೀತವನ್ನು ಒಂದು ಹಾರ ಹಾಕೊಂಡಿರುವಾಗ ಧಾರಣ ಮಾಡಿದ್ರೆ, ಹಾಕೊಂಡಿರುವ ರೀತಿಯಲ್ಲಿ ಧಾರಣ ಮಾಡಿದ್ರೆ ಅದು ನಿವೀತಿ ಅಂತಾರೆ ಪೂಜೆ ಸಂದರ್ಭದಲ್ಲಿ. ಉಪವೀತಿ ಅಂದ್ರೆ ಎಡಭುಜದ ಮೇಲಿಟ್ಟು ಹಿಂಗೆ ಕೆಳಗೆ ನೇತಾಡ್ತಾರಲ್ವ, ಅದು ಉಪವೀತಿ ಅಂತಾರೆ. ಪ್ರಾಚೀನಾವೀತಿ ಅಂದ್ರೆ ಪಿತೃಕರ್ಮಗಳು ಮಾಡಿದಾಗ ಆ ಈ ಬಲಗಡೆ ಜನಿವಾರನ್ನ ಚೇಂಜ್ ಮಾಡಿಕೊಂಡು ಬಲಭುಜದ ಮೇಲಿಂದ ಕೆಳಕ್ಕಿರುತ್ತೆ, ಅದು ಪ್ರಾಚೀನಾವೀತಿ. ಆ ಕಾಲದಲ್ಲಿ ಈ ಮೂರು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತದೆ. ಪ್ರಾಚೀನಾವೀತಿ ಅಂದ್ರೆ ಪಿತೃತರ್ಪಣಗಳು ಮಾಡುವಾಗ ನಾವು ಕಿಲೋದಕವನ್ನು ತರ್ಪಣ ಕೊಡ್ತೀವಿ. ಆವಾಗ ಹೆಬ್ಬೆಳ್ಳನ್ನು ಮುಂದೆ ತೋರಿಸಿ ಕಿಲುಗಳನ್ನ ಎಲ್ಲ ಅದ್ದಿ ಹಿಂಗ್ ಬಿಡ್ಬೇಕಾಗುತ್ತೆ. ಇದು ಹೆಬ್ಬೆಳ್ಳಿಂದ ನೀರು ಬಿಡುವುದನ್ನು
ಪಿತೃತರ್ಪಣ ಅಂತಾರೆ. ಮತ್ತೆ ಋಷಿ ತರ್ಪಣ ಈ ಅಂಜಲಿ ಇದಲ್ವಾ? ಅಂಜಲಿಯಲ್ಲಿ ನೀರು ಎಲ್ಲಿ ನೀರು ಹಾಕಿ ಹೀಗೆ ಬಿಡ್ಬೇಕು. ಹೀಗೆ ಬಿಟ್ಟಾಗ ಈ ದಾರಿಯಿಂದ ಬಿಟ್ಟಾಗ ಇದು ಋಷಿ ತರ್ಪಣ ಅಂತಾರೆ. ಮತ್ತೆ ಈ ಬೆರಳು ಈ ಬೆರಳು ತುದಿಗಳಿಂದ ತೀರ್ಥವನ್ನು ಬಿಟ್ಟಿದ್ದಾಗ ಅದು ದೇವತರ್ಪಣ ಅಂತಾರೆ. ಅಂದ್ರೆ ಮೊದಲನೇದು ಪಿತೃತರ್ಪಣ, ಎರಡನೇದು ಋಷಿ ತರ್ಪಣ, ಮೂರನೇದು ಸಾರಿ ಮೊದಲನೇದು ದೇವತರ್ಪಣ, ಎರಡನೇದು ಋಷಿ ತರ್ಪಣ, ಮೂರನೇದು ಪಿತೃತರ್ಪಣ. ಇದು ಈ ಬೆರಳು ತುದಿಯಿಂದ ಮಾಡೋ ದೇವತರ್ಪಣ. ಈ ಈ ಪ್ರದೇಶದಿಂದ ನೀರನ್ನು ಬಿಡುವುದು ಋಷಿ ತರ್ಪಣ. ಈ ಹೆಬ್ಬೆರಳಿಂದ ಹೀಗೆ ಬಿಡುವುದು ಕೆಳಗೆ ಅದು ಪಿತೃತರ್ಪಣ. ಈ ರೀತಿ ತರ್ಪಣಗಳಿರ್ತವೆ. ಇಲ್ಲಿ ಉಪಕರ್ಮದಲ್ಲಿ ಬಳಸುವಂತದ್ದು ಈ ಋಷಿ ತರ್ಪಣಗಳಲ್ಲಿ ಮಾತ್ರ ಬರ್ತವೆ. ಆವಾಗ ನಿವೃತ್ತಿ ಆಗಿರ್ಬೇಕು. ಮತ್ತೆ ಇನ್ನೊಂದು ನಿವೃತ್ತಿ ಅಂತ ಬೇರೆ ಸಂದರ್ಭದಲ್ಲಿ ಅಂದ್ರೆ ಶೌಚ ಕರ್ಮಗಳಲ್ಲಿ ಮಾಡುವಾಗ ಆ ನಾವು ಒಂದಕ್ಕೆ ಹೋದಾಗ ಜನವರನ್ನ ಬಲಗಿವಿಗೆ ಒಂದು ಸತಿ ಸುತ್ಕೊಳ್ತೀವಿ. ಮತ್ತೆ ಎರಡಕ್ಕೆ ಹೋದಾಗ ಎರಡು ಸತಿ ಸುತ್ಕೋಬೇಕಂತಿದೆ. ಯಾಕಂದ್ರೆ ಬ್ರಾಹ್ಮಣರ ಬಲಗಿವಿಯಲ್ಲಿ ಗಂಗಾ ವಾಹಿನಿ ಇರುತ್ತೆ ಅಂತ ಒಂದು ವಿಶ್ವಾಸ ಇದೆ. ಕೆಲವು ಶ್ರುತಿವಾಕ್ಯಗಳಿದ್ದಾವೆ. ಆದ್ರಿಂದ ಈ ಬಲಗಿವಿಗೆ ಆ ಯಜ್ಞೋಪವಿ ಸುಟ್ಕೊಂಡಿದ್ದಾಗ ಯಾವುದೇ ರೀತಿ ಅಶೌಚ ಉಂಟಾಗದೇ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತೆ ಕೆಲವು ಮಾತಾಡುವಾಗ ಏನೋ ಅಪವಿತ್ರರಾದಾಗ ಬಲಗಿವಿ ಮುಟ್ಕೊಂಡು ಅದನ್ನು ಸ್ಪರ್ಶ ಮಾಡ್ತಾರೆ. ಈ ರೀತಿ ಕೆಲವು ಸಂಪ್ರದಾಯಗಳು ಇದ್ದಾವೆ. ಆದ್ರಿಂದ ಈ ತರ್ಪಣಗಳನ್ನು ಕೊಟ್ಟು ಮತ್ತೆ ಉಪಯುಕ್ತವಾಗಿ ಮಾಡಿ ಅವರಿಗೆ ಆ ಋಷಿಗಳಿಗೆ 23 ಜನ ಋಷಿಗಳು ಯಾರು ಆ ಪ್ರಜಾಪತ್ಯಾದಿ 9 ಜನ ಋಷಿಗಳು, ಸಾಣಗಾದಿ 5 ಜನ ಋಷಿಗಳು, ಮರೀಚ್ಯಾದಿ 9 ಜನ ಋಷಿಗಳು. ಇವರು ಹೆಸರುಗಳು ಹೇಳ್ತೇನೆ ಈ ಸಂದರ್ಭದಲ್ಲಿ. ಅದು ಕೆಲವು ಜನ ಬೇಕಾಗ್ತದೆ ನೋಡಿ. ಪ್ರಜಾಪತ್ಯಾದಿ 9 ಜನ ಋಷಿಗಳವರು ಪ್ರಜಾಪತಿ ಕಾಂಡರ್ಸಿ ಋಷಿ, ಸೋಮ ಕಾಂಡರ್ಸಿ ಋಷಿ, ಅಗ್ನಿ ಕಾಂಡರ್ಸಿ ಋಷಿ, ವಿಶ್ವ ದೇವ ಕಾಂಡರ್ಸಿ ಋಷಿ, ಸಾಂಹಿತಿ ದೇವ ಕಾಂಡರ್ಸಿ ಋಷಿ, ಯಜ್ಞಕಿ ದೇವ ಕಾಂಡರ್ಸಿ ಋಷಿ, ಉಪನಿಷದಃ ಯಜ್ಞಕಿ ದೇವ ಉಪನಿಷದಃ, ವಾರ್ಣಿದೇವ ಉಪನಿಷದಃ, ಬ್ರಹ್ಮಣಂ ಸ್ವಯಂಭುವಃ, ಸದಸ್ಪತಿ. ಇವರು 9 ಜನ ಕೂಡ ಪ್ರಜಾಪದಾದಿ ನವರ್ಷಿಗಳು. ಮತ್ತೆ ಸಾಣಗ ಬ್ರಹ್ಮರ್ಷಿ, ಸನಾತನ ಬ್ರಹ್ಮರ್ಷಿ, ಆಭೂಣ ಬ್ರಹ್ಮರ್ಷಿ, ರತ್ನ ಬ್ರಹ್ಮರ್ಷಿ, ಸುಪರ್ಣ ಬ್ರಹ್ಮರ್ಷಿ. ಇವರು ಪಂಚ ಋಷಿಗಳು. ಮತ್ತೆ ಮರೀಚಾದಿ 9 ಜನ ಋಷಿಗಳು. ಅವರ ಹೆಸರು ಏನಂದ್ರೆ ಮರೀಚ ಋಷಿ, ಅತ್ರಿ ಋಷಿ, ಅಂಗಿರಸ ಋಷಿ, ಪುಲಸ್ತ್ಯ ಋಷಿ, ಪುಲಹ ಋಷಿ, ಪೌಲಸ್ತ್ಯ ಋಷಿ, ಕಶ್ಯಪ ಋಷಿ, ದಕ್ಷ ಋಷಿ, ಗುಗ್ಗುರು ಋಷಿ. ಇವರು 9 ಜನ. ಅಂದ್ರೆ 9, 9, 5 ಅಂದ್ರೆ 23 ಜನ. ಇವರಿಗೆ ನಾವು ಪ್ರಧಾನವಾಗಿ ಒಂದು ಮಂಡಲವನ್ನು ಹಾಕಿ ಆ ಮಂಡಲ ಮೇಲೆ 9 ತಾಂಬೂಲಗಳಲ್ಲಿಟ್ಟು ಅವರನ್ನು ಆವಾಹನ ಮಾಡಬೇಕಾಗ್ತದೆ. ಇದು ಉಪಕರ್ಮದಲ್ಲಿ ಮುಖ್ಯವಾದ ಭಾಗ. ಉಪಕರ್ಮ ಮಾಡಿದ ನಂತರ ಈ ಎಲ್ಲ ಬ್ರಹ್ಮಯಜ್ಞ ಆಗ್ತದೆ. ಇದೆಲ್ಲ ಪೂಜೆ ಆದ್ಮೇಲೆ ಬ್ರಹ್ಮಯಜ್ಞ ನಂತರ ನೂತನ ಯಜ್ಞೋಪೇತ ಧಾರಣ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಆ ನೂತನ ಯಜ್ಞೋಪೇತ ಧಾರಣ ಮಾಡಿ ಹಳೆ ಯಜ್ಞೋಪೇತವನ್ನು, ಅದಕ್ಕೊಂದು ಮಂತ್ರ ಇರುತ್ತೆ ಯಜ್ಞೋಪೇತ ಧಾರಣಕ್ಕೆ. ಉಪನಯನದಲ್ಲಿ ಯಾವ ಮಂತ್ರ ಇದೆಯೋ ಅದೇ ಮಂತ್ರ ಇಲ್ಲಿ ಬಳಸಬೇಕು. ಆ ಮಂತ್ರ ಕೂಡ ಹೇಳ್ತೀನಿ ನೋಡಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿ ಸದಂ ಪುರಸ್ತಾ ಆತು ಆಯುಷ್ಯಂ ಅಗ್ರಂ ಗತಂ ಶುಭ್ರಂ ಯಜ್ಞೋಪೇತ ಬಲಮಸ್ತು ತೇಜಃ. ಇದೇ ಮಂತ್ರವನ್ನು ಬಳಸಿ ಆ ಯಜ್ಞೋಪೇತ ಧಾರಣ ಮಾಡಿ ಜೀರ್ಣ ಯಜ್ಞೋಪವೀತವನ್ನು ಈಗ ಹಿಂದುಗಡೆಯಿಂದ ತೆಗೆದು ಅದು ಒಂದು ಗಂಟೆ ಹತ್ರ ತೆಗೆದಾಕ್ಬೇಕಾಗುತ್ತೆ. ಒಂದು ದಾರ ತೆಗೆದಾಕಿದ್ರೆ ಅಲ್ಲಿಗೆ ಮಂತ್ರ ಇದೆ. ಉಪವೀತಂ ಚಿನ್ನಂತು ಜೀರ್ಣಂ ಕಸ್ಮಲ ದೂಷಿತಂ ವಿಶ್ವಜಾಮಿ ಬ್ರಹ್ಮವಾಚೋ ದೀರ್ಘಾಯರಸ್ಮಯ ಅಂತ ಒಂದು ಮಂತ್ರ ಇರುತ್ತೆ. ಆ ಮಂತ್ರ ಹೇಳ್ಕೊಂಡು ಆ ಹಳೆ ಯಜ್ಞೋಪವೀತವನ್ನು ನೀರಲ್ಲಿ ನೆನೆಸಿ ಯಾರು ತುಳಿದಂತಹ ಪ್ರದೇಶದಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿಗೆ ಈ ರೀತಿ ನಂತರ ಬ್ರಹ್ಮಯಜ್ಞ ಅಂದ್ರೆ ಕೆಲವು ಮಂತ್ರಗಳಿದ್ದಾವೆ. ಬ್ರಹ್ಮಯಜ್ಞ ವಟುಗಳಿಂದ ಮಾಡಿಸ್ಬೇಕಾಗುತ್ತೆ. ಮತ್ತೆ ಈ ಉಪಕರ್ಮದ ಉದ್ದೇಶ ಏನಂದ್ರೆ ಹಿಂದಿನ ವರ್ಷದಿಂದ ಈಗ ಶ್ರಾವಣ ಪೌರ್ಣಿಮೆವರೆಗೂ ನಾವೇನೇನು ಪಾಠ ಕಲ್ತಿದ್ದೀವೋ ಅನ್ನೋದು ಒಂದ್ಸತಿ ಎಲ್ಲ ರಿಮೈಂಡಿಂಗ್ ಮಾಡ್ಕೊಳ್ತಾರೆ, ಅಂದ್ರೆ ಪುನರ್ಮನನ ಮಾಡ್ಕೊಳ್ತಾರೆ. ನಂತರ ಅವೆಲ್ಲ ಒಂದ್ಸತಿ ಪುನರ್ಮನನ ಮಾಡ್ಕೊಂಡು ಮತ್ತೆ ಹೊಸ ಪಾಠ ಪ್ರಾರಂಭ ಮಾಡ್ತೀವಿ ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಕೆಲವು ಮಂತ್ರಗಳು ಹೇಳ್ತಾರೆ. ಅದು ವೇದ ಪಾಠಗಳು. ಒಂದು ಹಳೆ ಪಾಠವನ್ನು ಪುನರ್ಮನನ ಮಾಡೋದು, ಹೊಸ ಪಾಠ ಪ್ರಾರಂಭ ಮಾಡೋದು. ಇದು ಉಪಕರ್ಮದ ಮುಖ್ಯಾಂಶ ಆಗಿರ್ತದೆ. ಯಾಕಂದ್ರೆ ನಾವೆಲ್ಲ ವೈದಿಕರು. ವೈದಿಕರು ಹೇಗಾಗಿದ್ದೀವಿ ಅಂದ್ರೆ ನಮ್ಮ ಬಗ್ಗೆ ವೇದದಲ್ಲಿ ಸಂಪೂರ್ಣ ಇರುತ್ತೆ. ನಮ್ಮ ವಂಶವೃಕ್ಷ ಇದೆ, ನಮ್ಮ ಮೂಲ ಇದೆ, ಎಲ್ಲ ಕೂಡ ವೇದದಲ್ಲಿ ಇರೋದ್ರಿಂದ ನಾವು ವೈದಿಕರಾಗಿರ್ತೇವೆ. ಆದ್ರಿಂದ ನಾವು ಈ ಉಪನಯನ ಉಪಕರ್ಮಗಳನ್ನು ವಿಧಿವಕ್ತಾಗಿ ಶಾಸ್ತ್ರಪೂರಿತವಾಗಿ ನಾವು ಆಚರಣೆ ಮಾಡಿ ನಮ್ಮ ಸಾಂಪ್ರದಾಯವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಸನಾತನ ವೈದಿಕ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ
ಜನರಿಗೆ ನಾವು ಶ್ರೇಷ್ಠವಾದರು ಶ್ರೇಷ್ಠವಾದ ವರ್ಗ ಅಂತ ಹೇಳಲಿಕ್ಕೆ ನಿಮ್ಮಲ್ಲಿ ಕೆಲವಷ್ಟು ಅರ್ಹತೆಗಳನ್ನು ಪಡ್ಕೊಂಡು ನೀವೇನೇ ಕೆಲಸ ಮಾಡಿ, ನೀವೆಷ್ಟೋ ಓದಿ, ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿರ್ರಿ, ಆದ್ರೆ ನಿಮ್ಮ ಸಂಪ್ರದಾಯವನ್ನು ನೀವು ಪರಿಪಾಲನೆ ಮಾಡಬೇಕಾಗುತ್ತೆ. ಜುಟ್ಟು, ಜನಿವಾರ, ನಿಮ್ಮ ಅಲಂಕಾರ, ಭೂಷಣಗಳನ್ನ ಹಾಕೊಂಡು ನೀವು ಸೂಟು ಬೂಟು ಹಾಕೋಬಹುದು. ಅದರಿಂದ ನಿಮ್ಗೇನು ಆಕ್ಷೇಪಣೆ ಇಲ್ಲ. ಉದಾಹರಣೆಗೆ ನನ್ನ ಮಗನೇ, ಅವನು ಈಗ ಡಿಗ್ರಿ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಇಷ್ಟೊಂದು ಇಟ್ಕೊಂಡು ಅವರು ಎಲ್ಲ ರುದ್ರಾಕ್ಷಿ ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ನಿತ್ಯ ಸಂಧ್ಯಾವಂದನ ಮಾಡದೆ ಆಚೆಗೆ ಹೋಗಲ್ಲ. ಅದೇ ರೀತಿ ಅಲ್ಲಿ ಕೂಡ ಆ ಕಾಲೇಜಲ್ಲಿ ಕೂಡ ಸ್ಕೂಲ್ ಸ್ಥಾಯಿಯಿಂದ ಕಾಲೇಜ್‌ವರೆಗೂ ಕೂಡ ಅವ್ರಿಗೆ ತುಂಬಾ ಮಾನ್ಯತೆ ಕೊಡ್ತಾ ಇದ್ದಾರೆ. ನಮ್ಮ ಮಗನಿಗೆ ಗುರ್ತಿಸ್ತಾ ಇದ್ದಾರೆ. ಓಹ್! ಇವರು ಬ್ರಾಹ್ಮಣರಪ್ಪ ಅಂತ. ನಾವು ವಿಶ್ವಕರ್ಮ ವಂಶಸ್ಥರು ಅಂತ ಹೇಗೆ ಗೊತ್ತು. ನನಗೆ ಕರ್ಸಿಗೆ ತುಂಬಾ ಸತಿ ಮಾತಾಡ್ತಾ ನಾನು ಹೇಳ್ತಾ ಇರ್ತೇನೆ. ನನಗೆ ಅಂತ ಅವಕಾಶಕ್ಕೋಸ್ಕರ ನಾನು ನೋಡ್ತಾ ಇರ್ತೇನೆ. ಯಾರಾದ್ರು ಕೇಳ್ತಾರಾ ನಾನು ನೋಡ್ತಾ ಇರ್ತೇನೆ. ಆ ಕೇಳಿದಾಗ ನಾನು ತುಂಬಾ ಖುಷಿ ಪಡ್ತೇನೆ. ಖುಷಿ ಪಟ್ಟು ಎಲ್ಲಾ ವಿಚಾರ ಹೇಳಿದಾಗ ಅವರೆಲ್ಲ ಒಪ್ಕೊಳ್ತಾರೆ. ನಾನು ಈಗ ಪೌರೋಹಿತ್ಯ ಮಾಡ್ತಾ ಇದ್ರು ಕೂಡ ನಾವೇ ಬ್ರಾಹ್ಮಣರು, ನಾವೇ ಶ್ರೇಷ್ಠವಾದ ಬ್ರಾಹ್ಮಣರು ಅಂತ ಎಲ್ಲ ಹೇಳಿ ನಾವು ನಮ್ಮಗಳ ಕೈಯಿಂದ ಮಾಡಿದಾಗ ನಿಮ್ಗೆ ಸಂಪೂರ್ಣ ನಿಮ್ಗೆ ಆ ಫಲಿತ ಸಿಗುತ್ತೆ. ನಾವು ನುಡಿದ ಜ್ಯೋತಿಷ್ಯ 100 ಪಾಲು ಕೂಡ ಸತ್ಯ ಆಗ್ತದೆ. ನಾವು ಮಾಡಿದ ಪುರೋಹಿತ ಕೂಡ 100 ಪಾಲು ನಿಮ್ಗೆ ಫಲ ಸಿಗುತ್ತೆ. ಮತ್ತೆ ನಮ್ಮ ಕೈಗಳಿಂದ ಮಾಡಿರುವ ಶಿಲ್ಪಗಳು ಕೂಡ ನಿಮ್ಗೆ ಸಂಪೂರ್ಣ ಆಯುರಾರೋಗ್ಯ ಐಶ್ವರ್ಯಗಳನ್ನ ತಂದು ಕೊಟ್ಟುತ್ತೆ ಅಂತ ಆಭರಣಾದಿಗಳಾಗ್ಲಿ, ವಸ್ತುಗಳಾಗ್ಲಿ, ಶಿಲ್ಪಗಳಾಗ್ಲಿ, ದೇವಸ್ಥಾನಗಳಾಗ್ಲಿ ವಿಶ್ವಕರ್ಮ ವಂಶಸ್ಥರೇ ಅಧಿಕಾರ. ಅವ್ರ ಕಡೆಯಿಂದ ಮಾಡಿದ್ರೆ ಮಾತ್ರ ನಿಮ್ಗೆ ಎಲ್ಲ ಶ್ರೇಯಸ್ಸು ಉಂಟಾಗುತ್ತಂತ ನಾನು ಎಲ್ಲ ಹೇಳ್ತಾ ಇರ್ತೀನಿ. ಅದು ಕೂಡ ಶಾಸ್ತ್ರ ಆಧಾರಗಳ ಸಮೇತ ಹೇಳ್ತಾ ಇರ್ತೀನಿ. ಆದ್ರಿಂದ ನಮ್ಮ ನಮ್ಮ ಹಿರಿಯರು, ನಮ್ಮ ಸ್ವಾಮೀಜಿಗಳು, ನಮ್ಮ ಪುರೋಹಿತರು ಎಲ್ಲರೂ ಕೂಡ ನಾನು ಎಲ್ಲರೂ ಕೇಳೋದು ಒಂದೇ. ನಮ್ಮ ಸಂಪ್ರದಾಯವನ್ನು ನಾವು ತಿಳ್ಕೊಂಡು ಇತರರ ಪ್ರಚಾರ ಮಾಡೋದು ನಮ್ಮ ಮುಖ್ಯವಾದ ಕರ್ತವ್ಯ ಆಗಿರ್ತದೆ. ಪ್ರಚಾರ ಮಾಡಿಲ್ಲ ಅಂದ್ರೆ ಯಾವುದೇ ವ್ಯಾಪಾರಕ್ಕಾಗಲಿ, ಯಾವುದೇ ಧರ್ಮಕ್ಕಾಗಲಿ ಪ್ರಚಾರ ಇಲ್ಲಂದ್ರೆ ಅದನ್ನು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ವಿಷ ಪ್ರಚಾರ ಜಾಸ್ತಿ ಆಗಿದೆ. ಆದ್ರಿಂದ ನೀವೇನು ಸುಳ್ಳು ಹೇಳ್ಬೇಕಾಗಿಲ್ಲ. ನಮ್ಮ ಬಗ್ಗೆ ಶಾಸ್ತ್ರ ಏನ್ ಹೇಳ್ತದೆ, ವೇದ ಏನ್ ಹೇಳುತ್ತೆ, ಶಿಲ್ಪಶಾಸ್ತ್ರಗಳು ಏನ್ ಹೇಳ್ತವೆ, ಅಷ್ಟು ಮಾತ್ರ ನೀವು ಸತ್ಯವನ್ನು ಪ್ರಚಾರ ಮಾಡಿದ್ರೆ ಸಾಕು. ನಮ್ಮ ಪೂರ್ವ ವೈಭವ ಮತ್ತೆ ನಾವು ಅತಿ ಶೀಘ್ರದಲ್ಲಿ ಬರುತ್ತೆ ಎಂಬುದನ್ನ ನಾನು ತುಂಬಾ ಆ ಖಚಿತವಾಗಿ ಹೇಳ್ತಾ ಇದ್ದೀನಿ. ಇಂತಹ ಅವಕಾಶ ಕೊಟ್ಟಿದ್ದ ಮಾನ್ಯರೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ನಾನು ಇಲ್ಲಿಗೆ ಉಪನ್ಯಾಸವನ್ನು ಮುಗಿಸುತ್ತಿದ್ದೇನೆ.